ಎಂಟ್ರಿಯ ಟಿಕೆಟ್ಗಾಗಿ ಇಲ್ಲಿ ಜಯಿಸಿದಂತಹ ತಂಡ ಫೈನಲ್ ಎಂಟ್ರಿಯ ತೇರ್ಗಡೆಯನ್ನು ಕಾಣುತ್ತೆ. 12 ತಂಡಗಳ ನಡುವಣ 4 ತಂಡಗಳು ಸೆಮಿಫೈನಲ್ ಹಂತದ ತೇರ್ಗಡೆಯನ್ನು ಕಾಣ್ತಾ ಇದೆ. ಇವಾಗ ಮೊದಲ ಹೈ ವೋಲ್ಟೇಜ್ ಸೆಮಿಫೈನಲ್ ಪಂದ್ಯಾಟ. ಈ ಒಂದು ಕ್ರೀಡಾ ಋತುವಿನ ಮೊದಲ ವಾರದ ಮೊದಲ ಒಂದು ಶ್ರೀಮಂತಿಕೆಯ ಪಂದ್ಯಕೂಟ ಚತು 11 ಅಂತಿಮ ಘಟ್ಟದ ಹಂತದಲ್ಲಿ ತಲುಪ್ತಾ ಇದೆ. ಜಯಿಸಿದಂತ ತಂಡಕ್ಕೆ 3 ಲಕ್ಷಗಳ ಕ್ಯಾಶ್ ಪ್ರೈಸ್ ಅನ್ನು ಕೊಟ್ಟು ಗೌರವಿಸ್ತಾ ಇರ್ತಕ್ಕಂಥ ಒಂದು ಪಂದ್ಯಾಟ. ರನ್ನರ್ಸ್ ಪಟ್ಟಗಾಗಿ 1.5 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಗೌರವಿಸ್ತಾ ಇದೆ. ಮುಂದಿನ ಪಂದ್ಯಕ್ಕಾಗಿ ಸತೀಶ್ 11 ವಿರುದ್ಧವಾಗಿ ತನೆಯ ಪಂದ್ಯಾಟವನ್ನು ಆಡ್ತಾರೆ. ಬಹುಶಃ ಇದೇ ಒಂದು ಜನವರಿಯಲ್ಲಿ ಹೊಸ ವರ್ಷದ ಬೆಂಗಳೂರಿನ ದಾಖಲೆಯ ಪಂದ್ಯಕೂಟ. ಹಗಲು ಮತ್ತು ರಾತ್ರಿಗಳ ವೈಭವೋಪೇತ ಟೂರ್ನಮೆಂಟ್ ಮಿತ್ರ ವೃಂದ ಕಪ್ ಹೆಸರಿನಲ್ಲಿ ನಡೆಸ್ತಾ ಇದೆ. 4 ದಿನಗಳು ಜನವರಿ 30, 31, ಫೆಬ್ರವರಿ 1, 2 ಬೆಂಗಳೂರಿನ ಪರಿಸರದಲ್ಲಿ 6 ಲಕ್ಷಗಳ ಒಂದು ಹೈ ಬಜೆಟ್ ಟೂರ್ನಮೆಂಟ್ ಅನ್ನು ನಡೆಸ್ತಾ ಇದ್ದಾರೆ. ಆ ಒಂದು ಟೂರ್ನಮೆಂಟ್ಗೂ ಕೂಡ ಎಲ್ಲರನ್ನು ಕೂಡ ಹೃದಯ ಸ್ಪರ್ಶಿಯಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪಂದ್ಯಾಟವನ್ನು ಬೇಗ ಆರಂಭ ಮಾಡಿಕೊಳ್ಳಿ. ಮೊದಲ ಸೆಮಿಫೈನಲ್ ಪಂದ್ಯಾಟ ಆರಂಭಿಕ ಹಂತಕ್ಕೆ ಸಾಗರ್ ಇನ್ನೊಂದು ಶ್ರೀನಿಧಿ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. SRK ಭಾಗದಲ್ಲಿ ಎಲನ್ ಗೌಡ. SRK ಭಾಗದಲ್ಲಿ ಮೊದಲ ಚೆಂಡು. ಬೆಟ್ಟದ ಮೊದಲ ಚೆಂಡು. ಶ್ರೀನಿಧಿ ಆಫ್ ಕಟ್ ಶಾಟ್ ಅನ್ನ ಮಾಡಿದ್ರು. ತನ್ಮಧ್ಯೆ ಸುರಕ್ಷಿತ ಗ್ಯಾಪ್ ಶಾಟ್ ಮುಖಾಂತರವಾಗಿ ಎದುರಿಸಿದ ಮೊದಲ ಚೆಂಡಿನಲ್ಲಿ ಮೊದಲ ಬೌಂಡರಿಯ ಸೂಚನೆಯನ್ನು ಮಾಡಿದ್ರು. ಪಾಯಿಂಟ್ ಮೇಲ್ಭಾಗದಲ್ಲಿ 4 ಒಟ್ಟುಗಳ ಮುಖಾಂತರವಾಗಿ ರಾಷ್ಟ್ರಕೂಟ ಇವಾಗ ಖಾತೆ ಆರಂಭವನ್ನು ಮಾಡಿಕೊಳ್ತಾ ಇದೆ. ಅಲ್ಲ ಗಮನಿಸ್ಕೊಳ್ಳಿ, 3:40ಕ್ಕೆ ಟೈಮರ್ ಆನ್ ಆಗಿದೆ. 24 ನಿಮಿಷಗಳ ಒಳಗಾಗಿ ಇನ್ನಿಂಗ್ಸ್ ಮುಕ್ತವನ್ನು ಕಾಣಬೇಕಾಗುತ್ತೆ. ಗಮನಿಸ್ಕೊಳ್ಳಿ, ಮಸ್ಟ್ ಅಂಡ್ ಶುಡ್ ರೂಲ್ಸ್, ಯಾವುದೇ ಗ್ರೇಸ್ ಅವರ್ಸ್ ಇರೋದಿಲ್ಲ. ಮತ್ತೆ ಎರಡನೇ ಬಾರಿಗೆ ಸಂದ ಚೆಂಡು ಎಕ್ಸ್ಟ್ರಾ ಸೋಟಕ್ಕೆ ಎಲನ್ ಗೌಡ ಆಕಾಶನ ಮಾಡಿಕೊಟ್ರೆ ಇಟ್ಸ್ ವೈಟ್ ಬಾಲ್. ಒಂದಟ್ಟದ ಹೆಚ್ಚುವರಿಯ ಪೂರೈಕೆಯೂ ಕೂಡ ಹೈ ವೋಲ್ಟೇಜ್ ಸೆಮಿಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ಫೈನಲ್ ಎಂಟ್ರಿಗಾಗಿ ಮೊದಲ ಟಿಕೆಟ್ಗಾಗಿ ಪಂದ್ಯಾಟ. ಎರಡನೇ ಚೆಂಡು ಎಡ್ಜ್ ಆಗ್ತಾ ಇದೆ. ಗೊಟ್ಟುಗಳ ಹಿಂಬದಿಯಲ್ಲಿ ಒಂದಾಟ, ಎರಡನೇ ಓಟವನ್ನು ಪೂರೈಸಿದ್ರು. ರನ್ಔಟ್ಗಳ ಅವಕಾಶಗಳು ಕೈತಪ್ಪಿ ಹೋಗ್ತಾ ಇದೆ. 2 runs added to total. ರಿಸ್ಕಿಯಾಗಿ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್. ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ 2 ಓಟವನ್ನು ಪೂರೈಸ್ತಾ ಇದೆ. ತನ್ನ ಮೊತ್ತ 7 ಓಟಗಳು.
ಮತ್ತೆ ಶ್ರೀನಿಧಿ ಗಸಂದ ಚೆಂಡು ಬೇಸುವಂತ ಪ್ರಯತ್ನ ಮಾಡಿದ್ರು, ಸ್ಟ್ರೈಟ್ ಡ್ರೈವ್ ಮಾಡುವಂತ ಪ್ರಯತ್ನ, ದಾಂಡಿನ ಸಂಪರ್ಕವನ್ನು ಪಡೆದುಕೊಳ್ತಾ ಇಲ್ಲ. ತನ್ನ ಮಧ್ಯೆ ಡಾಟ್ ಬಾಲ್, ಗುಡ್ ಕಂಬ್ಯಾಕ್ ಅನ್ನು ಇವಾಗ ಅಲನ್ ಗೌಡ ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ಈ ಒಂದು ಗ್ರೌಂಡ್ ನಲ್ಲಿ ಆಡಿದಂತ ಸರಣಿಯ ಜಯವನ್ನು ದಾಖಲಿಸಿರ್ತಕ್ಕಂಥ ತಂಡ ಬಲರಾಮ ಬ್ಲಾಸ್ಟರ್ಸ್ ರಾಷ್ಟ್ರಕೂಟವನ್ನು ಎದುರಿಸ್ತಾ ಇದೆ. ಮತ್ತೆ ಶ್ರೀನಿಧಿ ಗಸಂದ ಚೆಂಡು ಆಫ್ ಕಟ್ ಶಾಟ್ ಅನ್ನು ಮತ್ತೆ ಮಾಡಿದ್ರು, ಶಾಟ್ ಗಲಿಯ ಮೇಲೆ ಮತ್ತೆ ಒಂದೊಟ್ಟದ ಪೂರೈಕೆ. ಸಾಗರ್ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಅಂತಿಮ 2 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಮತ್ತೆ 5ನೇ ಬಾರಿಗೆ ಅಲ್ಲನ್ ಗೌಡ ತನ್ನ ಮೊತ್ತ 8ಕ್ಕೆ ಲಾಸ್, 8 ಫಾರ್ 0. ಬಹಳಷ್ಟು ಉತ್ತಮ ರೀತಿಯಲ್ಲಿ ಶ್ರೀನಿಧಿ ಎದುರಿಸಿದ ಮೊದಲ ಚೆಂಡಲ್ಲಿ ಬೌಂಡರಿಯ ಮುಖಾಂತರವಾಗಿ ಶುಭಾರಂಭವನ್ನು ಮಾಡಿಕೊಟ್ರು. ಇವಾಗ ಸಾಗರ್ ಮೊದಲ ಚೆಂಡನ್ನು ಎದುರಿಸಬೇಕಾಗಿದೆ. 5ನೇ ಬಾರಿಗೆ ಸಣ್ಣ ಚೆಂಡು, ಸುರಕ್ಷಿತ ಗ್ಯಾಪ್ ಶಾಟ್, ನೋ ಮ್ಯಾನ್ಸ್ ಲ್ಯಾಂಡ್. ಶಾರ್ಟ್ ಪಾಯಿಂಟ್ ಡಿ ಪಾಯಿಂಟ್ ಮೇಲೆ ಮತ್ತೆ ಅವಲಿ ಓಟದ ಪೂರೈಕೆಯನ್ನು ಮಾಡಿಕೊಳ್ತಾ ಇದೆ. 2 runs added ಟೋಟಲ್. ಟೋಟಲ್ ಇಸ್ ನೌ 10 ಫಾರ್ ನ ಲಾಸ್. ಅಣ್ಣ ಗಮನಿಸ್ಕೊಳ್ಳಿ, ಟೈಮರ್ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಲ್ಲ, ಯಾವುದೇ ಬ್ರೇಕ್ ಕೂಡ ಇರೋದಿಲ್ಲ, ಯಾವುದೇ ಆಟಗಾರರು ಕೂಡ ಗ್ರೌಂಡ್ ಒಳಗಡೆ ಎಂಟ್ರಿ ಇಲ್ಲ, ಮ್ಯಾಚ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಮತ್ತೆ ಸಾಗರ್ ಗಸನ ಚೆಂಡು ತನ್ನ ಆಫ್ ಕಟ್ ಶಾಟ್ ಮುಖಾಂತರವಾಗಿ ಡೀಪ್ ಗಲ್ಲಿಯ ಮೇಲ್ಭಾಗದಲ್ಲಿ ರೇಖೆಯನ್ನು ಕ್ರಮಿಸ್ತಾ ಇದೆ. ತನ್ನ ಮಧ್ಯೆ ಬೌಂಡ್ರಿ ಮೊದಲ ಹಂತದಲ್ಲಿ ಶ್ರೀನಿಧಿ ಬೌಂಡ್ರಿಯನ್ನು ದಾಖಲಿಸಿದ್ರು. ಅವರಿಗೆ ತದ್ವಿರುದ್ಧವಾಗಿ ಇವಾಗ ಮತ್ತೆ ಅವರಿಗೆ ಒಂದು ಸಪೋರ್ಟ್ ಅನ್ನ ಸಾಗರ್ ಕೊಡ್ತಾ ಇದ್ದಾನೆ. ಮತ್ತೆ ಬೌಂಡರಿಯ ಸೂಚನೆ 4 ಹಚ್ಚುವ ಮುಖಾಂತರವಾಗಿ ಓವರ್ ಕಂಪ್ಲೀಟ್ ಆಗ್ತಾ ಇದೆ. ಎಂಡ್ ಆಫ್ ವೆರಿ ಫಸ್ಟ್ ಓವರ್, ಸ್ಕೋರ್ ಇಸ್ ನೌ 14 ಫಾರ್ 0. 14ಕ್ಕೆ ಲಾಸ್. ಬಹಳಷ್ಟು ಉತ್ತಮ ಬೆರುಸಿನ ಆರಂಭವನ್ನ ರಾಷ್ಟ್ರಕೂಟ ಪಡ್ಕೊಳ್ತಾ ಇದೆ. ಫೈನಲ್ ಎಂಟ್ರಿಯ ಟಿಕೆಟ್ಗಾಗಿ ಪಂದ್ಯಾಟವನ್ನು ಆಡ್ತಾ ಇದೆ. 2ನೇ ಸೆಮಿಫೈನಲ್ಗಾಗಿ ತನಿಯ ಸತೀಶ್ 11 ಅನ್ನು ಎದುರಿಸ್ತಾರೆ. ಸರ್ ಗಮನಿಸಿಕೊಳ್ಬೇಕು, 24 ನಿಮಿಷ ಆದಮೇಲೆ ಫೈನಲ್ ಓವರ್ ಚಾಲ್ತಿಲಿ ಇರಬೇಕು ಸರ್. ಅಟ್ಲೀಸ್ಟ್ ಫೈನಲ್ ಓವರ್ ಚಾಲ್ತಿಲಿ ಇರಬೇಕಾಗುತ್ತೆ. ಗಮನಿಸಿಕೊಳ್ಳಿ, 4-4ಕ್ಕೆ ಫೈನಲ್ ಓವರ್ ಚಾಲ್ತಿಲಿ ಇರಬೇಕು ಅಥವಾ ಇನ್ನಿಂಗ್ಸ್ ಮುಗಿಬೇಕು. ಅಬೇ ಎಸೆದ ಮೊದಲ ಚೆಂಡು ಫುಲ್ ಟಾಸ್ ಆಗಿತ್ತು. ಶ್ರೀನಿಧಿ ಉಪಯೋಗವನ್ನ ಪಡ್ಕೊಳ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಅನ್ಹ್ಯಾಪಿ ಆಗಿದ್ದಾರೆ ಶ್ರೀನಿಧಿ. ಒಂದೊಳ್ಳೆ ಚೆಂಡನ್ನ ಮಿಸ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಇವಾಗ ಒಂದೊಟ್ಟುಗಳ ಮಾತ್ರ ಅವಕಾಶಗಳು ಲಭಿಸ್ತಾ ಇದೆ. ಸ್ಟ್ರೈಕ್ ರಿಲೇಷನ್ ಸಾಗರ್ ಇವಾಗ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಅಭಿ ಮತ್ತೆ 2ನೇ ಬಾರಿಗೆ ಸಣ್ಣ ಚೆಂಡು ಮತ್ತೆ ಲೋ ಫುಲ್ ಟಾಸ್ ಡೆಲಿವರಿ. ತನ್ನ ಮಧ್ಯೆ ಕ್ಯಾಚಸ್ಮೆಂಟ್ ಹಾಕನ್ ರನ್ನಿಂಗ್ ಶಾಟ್ ರಕ್ಷಣೆ ಮುಖಾಂತರವಾಗಿ ಮೊದಲ ಆರಂಭಿಕ ಟ್ರಂಪ್ ಕಾರ್ಡ್ ಇನ್ನಿಂಗ್ಸ್ ಮುಕ್ತಾಯ. ಸಾಗರ್ ಎಡವಟ್ಟನ್ನು ಮಾಡಿಕೊಂಡ್ರು. ನಿರೀಕ್ಷಿತ ಶಾರ್ಟ್ ಪರ್ಫೆಕ್ಷನ್ ದಾಖಲಾತಿಯ ಒಂದು ನಿರೀಕ್ಷೆಯಲ್ಲಿ ಸಾಗರ್ ಇದ್ರು, ಅದು ಕ್ಯಾಚ್ ಔಟ್ ಆಗ್ತಾ ಇದೆ. ಮೊದಲ ಹೋದರೆ ಆಗುತ್ತಾ. ಫಸ್ಟ್ ವಿಕೆಟ್ ಗೋಸ್ ಡೌನ್. ಹೊಸ ಬ್ಯಾಟರ್ ಪ್ರಶಾಂತ ಪಿಳ್ಳೈ ಬರ್ತಾ ಇದ್ದಾನೆ ಅಂಕಲ್ ಒಳಭಾಗದಲ್ಲಿ. ರಾಷ್ಟ್ರಕೂಟದ ಮತ್ತೊಬ್ಬ ನಂಬಗೆ ಆಟಗಾರ. ಬಹುಶಃ ಟೆನ್ನಿಸ್ ಬಾಲ್ ಟೂರ್ನಮೆಂಟ್ಗೆ ಹೋಲಿಸಿದ್ರೆ ಬಹಳಷ್ಟು ಕ್ಷಿಪ್ರಗತಿಯಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥ ಆಟಗಾರ ಪ್ರಶಾಂತ ಪಿಳ್ಳೈ ಇಲ್ಲಿ ರಾಷ್ಟ್ರಕೂಟದ ಪರವಾಗಿ ಆಟವನ್ನು ಆಡ್ತಾ ಇದ್ದಾರೆ. ಮೂರನೇ ಬಾರಿಗೆ ಸಂದ ಚೆಂಡು ತಳ್ಳುವಂತ ಪ್ರಯತ್ನ ಪಿಳ್ಳೈ ಮಾಡಿದ್ರು. ಒಂದೊಟ್ಟುಗಳ ಪೂರೈಕೆಯನ್ನು ಕಾಣ್ತಾ ಇದೆ. ಒಂದು ಹಂತದಲ್ಲಿ ಅಭಿ ಬಹಳಷ್ಟು ತಮರ್ತಿ ಒಂದು ವಿಕೆಟ್ ಅನ್ನ ಪಡ್ಕೊಂಡ್ರು. ಮೊದಲ ಬ್ರೇಕ್ ಥ್ರೂ ನಂತರವಾಗಿ ಪ್ರಶಾಂತ ಪಿಳ್ಳೈ ಇವಾಗ ಮತ್ತೆ ಇಲ್ಲಿ ಪಂದ್ಯಾಟವನ್ನು ಮುಂದುವರಿಸಬೇಕಾಗಿದೆ. ತನ್ನ ಮತ್ತೆ ಇವಾಗ 16 ಓಟಗಳು, 16 ಫಾರ್ 1. ಅಂತಿಮ 3 ಚೆಂಡು ಬಾಕಿ ಹೇಳ್ಕೊಳ್ತಾ ಇದೆ ಅಭಿ ಎಸ್ಸಿಗರ್ಕೆ ಭಾಗದಲ್ಲಿ ಮತ್ತೆ 4ನೇ ಬಾರಿಗೆ.
ನಾಲ್ಕನೇ ಬಾರಿಗೆ ಎಸೆದ ಚೆಂಡು ನಿರೀಕ್ಷಿತ ಹೊಡೆತವನ್ನು ಮತ್ತೆ ದಾಖಲಿಸಲ್ಲ ಶ್ರೀನಿಧಿ. ಒಂದೊಟ್ಟುಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು. ಅಂತಿಮ 2 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ ಬಾಲ್ಸ್ ರಿಮೈನಿಂಗ್. ಮತ್ತೆ 5ನೇ ಬಾರಿಗೆ ಅಬ್ಬಿ. 12 ತಂಡಗಳ ನಡುವಣ 4 ತಂಡಗಳು ಸೆಮಿಫೈನಲ್ ಹಂತವನ್ನು ತಲುಪ್ತಾ ಇದೆ. ಇವಾಗ ಮೊದಲ ಹೈ ವೋಲ್ಟೇಜ್ ಸೆಮಿಫೈನಲ್ ಪಂದ್ಯಾಟ ಫೈನಲ್ ಟಿಕೆಟ್ಗಾಗಿ ಮ್ಯಾಚ್ ಆಡ್ತಾ ಇದೆ. 5ನೇ ಬಾರಿಗೆ ಸಣ್ಣ ಚೆಂಡು ಫುಲ್ ಟಾಸ್ ಡೆಲಿವರಿ ಪ್ರಶಾಂತ್ ಪಳ್ಳೆ. ನೋಮಾನ್ಸ್ ಲ್ಯಾಂಡ್ 1 ಮೌನ್ಸ್ ಅವಳಿ ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಅಂತಿಮ ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ತಡ ಮತ್ತು 19 ಓಟಗಳು. ಸ್ಕೋರ್ಸ್ ಮೂವ್ಸ್ ಆನ್ ಟು 19 ಫಾರ್ 1. ಅಭಿ ಅಂತಿಮ ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಅಂತಿಮವಾಗಿ ಸಣ್ಣ ಚೆಂಡು ಬಹಳಷ್ಟು ಸಾಮರ್ಥ್ಯ ಪಿಕಪ್ ಶಾಟ್ ತನ್ಮಧ್ಯೆ ಲಾಂಗ್ ಆನ್ ಸಿ ಮಾರಕನ ಕ್ರಮಿಸ್ತಾ ಇದ್ದ ಸಿಕ್ಸರ್. ಸೆಮಿಫೈನಲ್ ಮೊದಲ ಸಿಕ್ಸರ್ ಅನ್ನ ಪ್ರಶಾಂತ್ ಪಳ್ಳೆ ದಾಖಲಿಸ್ತಾ ಇದ್ದಾನೆ. 6 ರನ್ಗಳ ಹೆಚ್ಚುವರಿಯ ಪೂರೈಕೆಯೂ ಕೂಡ ಆರಂಭಿಕ ಹಂತದಲ್ಲಿ ಸಾಗರ್ ಕೈಕೊಟ್ಟರು ಕೂಡ ಅವರ ಸ್ಥಾನವನ್ನು ಅಚ್ಚುಕಟ್ಟಾಗಿ ಪ್ರಶಾಂತ್ ಪಳ್ಳೆಯಲ್ಲಿ ತುಂಬಿಕೊಡ್ತಾ ಇದ್ದಾರೆ. 6 ರನ್ಗಳ ಪೂರೈಕೆ. ಓವರ್ ಮುಕ್ತಾಯವೂ ಕೂಡ 2 overs completed. End of 2 overs score is now 25 for 1. 25-1. ಟೈಮರ್ ಓಡ್ತಾ ಇರುತ್ತೆ, ಗಮನಿಸ್ಕೊಳ್ಳಿ ಅಣ್ಣ. ಬೇಗ ಪಂದ್ಯವನ್ನು ಮುಂದುವರಿಸಬೇಕು. ಆಲ್ರೆಡಿ ಸಮಯ 4ರ ಆಸುಪಾಸಿನಲ್ಲಿದ್ದೇವೆ. ಇನ್ನು ಒಂದು ಸೆಮಿಫೈನಲ್ ಫೈನಲ್ ಪಂದ್ಯಾಟ ಕೂಡ ನಡೀಬೇಕಾಗಿದೆ. ಹೊಸ ಬಾಲ ರವೀನ್ ಕೊಟ್ಟದ 3 ರನ್ ಅವರ ಮೊದಲ ಚೆಂಡು. ಮೊದಲ ಚೆಂಡು ಬೇಯಿಸುವಂತ ಪ್ರಯತ್ನವನ್ನ ಶ್ರೀನಿಧಿ ಮಾಡಿದ್ರು. ದಾಂಡಿನ ಸಂಪರ್ಕವನ್ನು ಪಡೆದುಕೊಳ್ತಾ ಇಲ್ಲ. ಇತನ ಮಧ್ಯೆ ಡಾಟ್ ಬಾಲ್. ಓಟಗಳಿಗೆ ಅವಿನ್ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸಮಯ ಸರಿದ ಹಾಗೆ ಪ್ರೇಕ್ಷಕರು ಕೂಡ ಹೆಚ್ಚಾಗಿ ಜಮಾವಣೆ ಕಂಡುಕೊಳ್ತಾರೆ. ಎಲ್ಲರಿಗೂ ಕೊನೆ ಹಂತಕ್ಕಾಗಿ ಮತ್ತೊಮ್ಮೆ ಸ್ವಾಗತ ಬಯಸ್ತಾ ಇದ್ದೇವೆ. ವೈಟ್ ಸ್ಪೋರ್ಟ್ಸ್ ನ ಮುಖಾಂತರವಾಗಿ ಪಂದ್ಯಾಟವನ್ನು ವೀಕ್ಷಿಸಿರ್ತಕ್ಕಂಥ ವೀಕ್ಷಕರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತೆ ಸಣ್ಣ ಚೆಂಡು ಗುಡ್ ಪಿಕಪ್ ಶಾಟ್ ಬೈ ಶ್ರೀನಿಧಿ. ಇಟ್ಸ್ ಎ ಕ್ಯಾಚ್ ಔಟ್. ಓ ಮೈ ಗಾಡ್. ಮತ್ತೆ 2ನೇ ಟ್ರಂಪ್ ಕಾರ್ಡ್ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ರಾಷ್ಟ್ರಕೂಟ. ಆರಂಭಿಕ ದಾಂಡುಗಾರ ಶ್ರೀನಿಧಿ ಇನ್ನಿಂಗ್ಸ್ ಮುಕ್ತಾಯ. ಮತ್ತೆ ಇಲ್ಲಿ ಯಶಸ್ಸನ್ನು ಪಡ್ಕೊಳ್ತಾ ಇದೆ ಬಲರಾಮ ಬ್ಲಾಸ್ಟರ್ಸಿನ ತಂಡ. ಮೊದಲ ಹಂತದಲ್ಲಿ ಸಾಗರ್ ಕ್ಯಾಚ್ ಅನ್ನು ಕೂಡ ಅಕ್ಬರ್ ಪಡ್ಕೊಂಡ್ರು. ಮತ್ತೆ ಇವಾಗ ಶ್ರೀನಿಧಿ ಕ್ಯಾಚ್ ಅನ್ನು ಕೂಡ ಅಕ್ಬರ್ ಇಲ್ಲಿ ಪಡ್ಕೊಳ್ತಾ ಇದ್ದಾರೆ. ಸೆಮಿಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ಬಹಳಷ್ಟು ತಮ್ಮ ರೀತಿಯಲ್ಲಿ ಬೌಲರ್ಗೆ ಸಪೋರ್ಟ್ ಅನ್ನ ಫೀಲ್ಡರ್ಸ್ ಗಳು ಮಾಡಿ ಕೊಡ್ತಾ ಇದ್ದಾರೆ. 2ನೇ ಹೋದರೆ ಆಗತ್ತಾ. ಹೊಸ ಬ್ಯಾಟರ್ ಪ್ರಶಾಂತನ ಎಂಟ್ರಿ ಆಗ್ತಾ ಇದೆ. ನಿನ್ನೆ ಒಂದು ಸೆಕೆಂಡ್ ಗ್ರೌಂಡ್ ಚತುರ್ಣ ಟ್ರೋಫಿಯ ಮುಖಾಂತರವಾಗಿ ರಾಷ್ಟ್ರಕೂಟದ ಪರವಾಗಿ ಪ್ರಶಾಂತ್ 14 ಬಾಲ್ಗಳ ಮುಂದೆ 65 ಓಟವನ್ನು ದಾಖಲಿಸಿದಂತ ಆಟಗಾರ ಇಲ್ಲಿ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ. ಬಹಳಷ್ಟು ಉತ್ತಮವಾಗಿ ಒಳ್ಳೆ ಒಂದು ಬ್ಯಾಟಿಂಗ್ ಲೈನ್ ಅಪ್ ಅನ್ನು ಹೊಂದಿರತಕ್ಕಂಥ ರಾಷ್ಟ್ರಕೂಟ ಬ್ಯಾಕ್ ಟು ಬ್ಯಾಕ್ ಡೇಂಜರಸ್ ಬ್ಯಾಟರ್ಗಳ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಮೂರನೇ ಬಾರಿಗೆ ಚೆಂಡು ಡಿಫೆನ್ಸ್ ಅನ್ನ ಮಾಡಿದ್ರು. ಓಟಗಳ ಅವಕಾಶ ಮಾಡಿಕೊಟ್ರು. ಒಂದೊಟ್ಟದ ಹೆಚ್ಚುವರಿ ಪೂರೈಕೆ ಪ್ರಶಾಂತ್ ಪಿಳ್ಳೆ ಇವಾಗ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾನೆ. ಅಂತಿಮ 3 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ 3 ಬಾಲ್ಸ್ ರಿಮೈನಿಂಗ್ ಅಟ್ ದ ಎಂಡ್ ಆಫ್ 3 overs. 4ನೇ ಬಾರಿಗೆ ಮತ್ತೆ ಅವಿನ್.
4ನೇ ಬಾರಿಗೆ ಸಂದ ಚೆಂಡು ರಿವರ್ಸ್ ಮಾಡುವ ಪ್ರಯತ್ನ ಮಾಡಿದ್ರು. ನಿರೀಕ್ಷಿತ ಹೊಡೆತವನ್ನು ದಾಖಲಿಸ್ತಾ ಇಲ್ಲ. ಇಟ್ಸ್ ನಾಟ್ ಶಾರ್ಟ್ ಪರ್ಫೆಕ್ಷನ್. ಒಂದೊಟ್ಟುಗಳ ಪೊರೈಕೆ ಲೆಗ್ ಬೈ ಮುಖಾಂತರವಾಗಿ ಮತ್ತೆ ಸ್ಟ್ರೈಕ್ ಪ್ರೊಡಕ್ಷನ್ ಆಗ್ತಾ ಇದೆ. ಅಂತಿಮ 2 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ 3ನೇ ಓವರ್ ಮುಕ್ತಾಯಕ್ಕಾಗಿ. 5ನೇ ಬಾರಿಗೆ ಮತ್ತೆ ಅವಿನ್. ಈ ಒಂದು ಮೊದಲ ಇನ್ನಿಂಗ್ಸ್ ಮುಕ್ತಾಯ ತರುವಾಗ ಲಿಮಿಟೆಡ್ ರೆಡಿ ಇರಬೇಕು. ಟಾಸ್ಗಾಗಿ ಬನ್ನಿ. ತನಿಯ ವಿರುದ್ಧವಾಗಿ ಸತೀಶ್ 11 ಕ್ಯಾಪ್ಟನ್ಗಳು ಗಮನಿಸಿಕೊಳ್ಳಿ. 5ನೇ ಬಾರಿಗೆ ಸಂದ ಚೆಂಡು ಬ್ಯಾಕ್ವರ್ಡ್ ಶಾಟ್ ಲೆಗ್ ಮೇಲೆ ಮತ್ತೆ ಒಂದು ಒಟ್ಟದ ಪೂರೈಕೆಯೂ ಕೂಡ. ಅಂತಿಮ ಚೆಂಡು ಬಾಕಿ ಇಳ್ಕೊಳ್ತಾ ಇದೆ. ಲಾಸ್ಟ್ 1 ಬಾಲ್ ರಿಮೈನಿಂಗ್. ಮತ್ತೆ ಇವಾಗ 28 ಓಟಗಳು. 28 ಫಾರ್ ಲಾಸ್ ಆಫ್ 2. 28ಕ್ಕೆ 2. 3ನೇ ಮುಕ್ತಾಯಕ್ಕಾಗಿ ಅಂತಿಮ ಚೆಂಡು ಬಾಕಿ ಇಳ್ಕೊಳ್ತಾ ಇದೆ. ಅವೇನ್ ಎಚ್ಚರಿಕೆ ಭಾಗದಲ್ಲಿ ಅಂತಿಮವಾಗಿ ಸಂದ ಚೆಂಡು ಬೇಸೊಂದ ಪ್ರಯತ್ನವನ್ನು ಪಿಳ್ಳೆ ಮಾಡಿದ್ರು. ದಾಂಡಿನ ಸಂಪರ್ಕವನ್ನು ಪಡೆದುಕೊಳ್ತಾ ಇಲ್ಲ. ಇಟ್ಸ್ ಅ ಡಾಟ್ ಬಾಲ್. ಓವರ್ ಮುಕ್ತಾಯ. ಎಂಡ್ ಆಫ್ 3 ಓವರ್. ಸ್ಕೋರ್ ಇಸ್ ನೌ 28 ಫಾರ್ 2. 28ಕ್ಕೆ 2. ಅಂತಿಮ ಬತ್ತಳಿಕೆ ಅಸ್ತ್ರಗಳು 18 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ 18 ಬಾಲ್ಸ್ ರಿಮೈನಿಂಗ್ ಎಟ್ ದ ಎಂಡ್ ಆಫ್ ವೆರಿ ಫಸ್ಟ್ ಇನ್ನಿಂಗ್ಸ್. ಅದು ಮತ್ತೆ ಅಭಿ ಬರ್ತಾ ಇದ್ದಾನೆ. ಅಸ್ಕರ್ ಭಾಗದಲ್ಲಿ ವೈಯಕ್ತಿಕ 2ನೇ ಓವರ್. ಕೂಟದ 4ನೇ ಓವರ್ನ ಮೊದಲ ಚೆಂಡು. ಪ್ರಶಾಂತ ಇಸ್ ಆನ್ ದ ಸ್ಟ್ರೈಕ್. 4ನೇ ಮೊದಲ ಚೆಂಡು. ಬೆಟ್ಟದ ಮೊದಲ ಚೆಂಡು ಫುಲ್ ಟಾಸ್ ಡೆಲಿವರಿ ಆಗಿತ್ತು. ಗೂಟವನ್ನು ಮುತ್ತಿಕ್ಕಿದ್ರು ಕೂಡ ಬೇಲ್ಸ್ಗಳು ಸಹಾಯವನ್ನು ಮಾಡ್ತಾ ಇದೆ. ಜೀವದಾನ. ಫಸ್ಟ್ ಬಾಲ್ ಇಟ್ಸ್ ಅ ಡಾಟ್ ಬಾಲ್. ಮತ್ತೆ 2ನೇ ಬಾರಿಗೆ ಅಭಿ ಸ್ವಲ್ಪ ಮಟ್ಟಿಗೆ ಅದೃಷ್ಟಗಳು ಕೈ ಹಿಡಿತಾ ಇದೆ. ಕ್ರಿಕೆಟ್ ಎಂಬುದೇ ಅದೃಷ್ಟ ನತ ಅದೃಷ್ಟದ ಆಟ. ಇವಾಗ ಅದೃಷ್ಟ ಪ್ರಶಾಂತನ ಕಡೆಗೆ. ಮತ್ತೆ 2ನೇ ಬಾರಿಗೆ ಅಭಿ. 2ನೇ ಬಾರಿಗೆ ಸಂದ ಚೆಂಡು ಗುಡ್ ಪಿಕಪ್ ಶಾಟ್ ಅನ್ನು ಮಾಡಿದ್ರು. ಒಂದೋಟ ಪೂರೈಕೆಯನ್ನು ಕಾಣ್ತಾ ಇದೆ. ಮತ್ತೆ 29 ಓಟಗಳು. 3ನೇ ಬಾರಿಗೆ ಮತ್ತೆ ಅಭಿ. ಫುಲ್ ಟಾಸ್ ಡೆಲಿವರಿ ಪ್ರಶಾಂತ ಪಿಳ್ಳೈ. ತನ್ನ ಮಧ್ಯೆ ಕ್ಯಾಚ್ ಕಾಯಿಸ್ತಾ ಇರ್ತಾರೆ. ಬಹಳಷ್ಟು ಉತ್ತಮ ರೀತಿಯಲ್ಲಿ ಕ್ಯಾಚ್ ಅನ್ನ ಪಡೆದುಕೊಂಡ್ರು. ಬಹಳಷ್ಟು ಉತ್ತಮ ರೀತಿಯಲ್ಲಿ ಎಸೆತಗಾರನಿಗೆ ಸಪೋರ್ಟ್ ಅನ್ನ ಫೀಲ್ಡರ್ಗಳು ಕೊಡ್ತಾ ಇದ್ದಾರೆ. ಇದು ಸೆಮಿಫೈನಲ್ ಪಂದ್ಯಾಟವನ್ನು ಅರಿತುಕೊಂಡು ಎಲ್ಲ ಕ್ಷೇತ್ರಕ್ಷಕರು ಕೂಡ ಅಲರ್ಟ್ ಆಗಿ ಕ್ಷೇತ್ರಕ್ಷಣನ ಮಾಡ್ತಾ ಇದ್ದಾರೆ. ಮತ್ತೆ ವಿಕೆಟ್ ಆಗತ್ತ. ಪ್ರಶಾಂತ ಪಿಳ್ಳೈ ಬ್ಯಾಕ್ ಟು ಪೆವಿಲಿಯನ್. ಹೊಸ ಬ್ಯಾಟರ್ ರಾಕಿ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಮೂರನ್ನ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. 29ಕ್ಕೆ 3. ಅಂತಿಮ 3 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಮತ್ತೆ ಇಲ್ಲಿ ಯಶಸ್ಸನ್ನು ಅಭಿ ಪಡ್ಕೊಂಡ್ರು. 4ನೇ ಬಾರಿಗೆ ಮತ್ತೆ ಸ್ವಲ್ಪ ಮಟ್ಟಿಗೆ ಪ್ರೆಸರ್ ಕಮ್ಮಿ ಆಗ್ತಾ ಇದೆ ಬಲರಾಮ್ ಬ್ಲಾಸ್ಟರ್ಸ್ ತಂಡಕ್ಕೆ. ಹೊಸ ಬ್ಯಾಟರ್ ರಾಕಿ. ಚೆಂಡು ಆಫ್ ಕಟ್ ಅನ್ನ ಮಾಡಿದ್ರು. ಪಾಯಿಂಟ್ ನ ಮೇಲ್ಭಾಗದಲ್ಲಿ ಮತ್ತೆ ಒಂದೊಟ್ಟದ ಪೂರೈಕೆಯೂ ಕೂಡ. ಅಂತಿಮ 2 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ 2 ಬಾಲ್ಸ್ ರಿಮೈನಿಂಗ್. 5ನೇ ಬಾರಿಗೆ ಮತ್ತೆ ಅಭಿ. ಪ್ರಶಾಂತ ಇಸ್ ಆನ್ ದ ಸ್ಟ್ರೈಕ್. ಐದನೇ ಬಾರಿಗೆ ಸಣ್ಣ ಚೆಂಡು. ಮ್ಯಾಕ್ಸಿಮಮ್ ಬಿಗ್ 6. 6 ಓಟಗಳ ಸೇರ್ಪಡೆಯೂ ಕೂಡ. ಸ್ಪೆಕ್ಟೇಟರ್ಸ್ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಬಹುಶಃ ಬಹಳಷ್ಟು ಉತ್ತಮ ಡೀಪ್ ಬಾಯ್ ಶಾಟ್ 6 ಅನ್ನು ಪ್ರಶಾಂತ ದಾಖಲಿಸ್ತಾ ಇದ್ದಾನೆ. ಆರಂಭಿಕ ದಾಂಡುಗಾರರು ಕೈ ಕೊಟ್ಟರು ಕೂಡ ಪಂದ್ಯಾಟದ ಮುನ್ನಡೆಸುವಂತಹ ಯೋಚನೆ ಆಧಾರಿತ ಹೊಡೆತ. 6 ಓಟಗಳ ಹೆಚ್ಚುವರಿ ಮುಖಾಂತರ ತಡ ಮತ್ತು 36 ಓಟಗಳು.
36. ಅಂತಿಮವಾಗಿ ಎಸೆದ ಚೆಂಡು ಗುಡ್ ಕಂಬ್ಯಾಕ್ ಅನ್ನು ಅಭಿ ಮಾಡಿದ್ರು. ಹಿಂದಿನ ಚೆಂಡಿನಲ್ಲಿ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ರು. ತರುವಾಯ ಚೆಂಡು ಡಾಟ್ ಬಾಲ್ ರೂಪದಲ್ಲಿ ಓವರ್ ಮುಕ್ತಾಯ. ಎಂಡ್ ಆಫ್ ಫೋರ್ತ್ ಓವರ್ ಸ್ಕೋರ್ ಇಸ್ ನಾವು 36-3, 36-3. ಅಂತಿಮ 12 ಚೆಂಡುಗಳು ಬತ್ತಳಿಕೆ ಅಸ್ತ್ರದಲ್ಲಿ ಉಳ್ಕೊಳ್ತಾ ಇದೆ. ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕೆ ಕೂಡ ಗೆರೆ ಎಸೆದ ಮೊದಲ ಚೆಂಡು ಜಡ್ಜ್ ಮಾಡ್ತಾ ಇಲ್ಲ. ಮಧ್ಯೆ ಮೊದಲ ಡಾಟ್ ಬಾಲ್ ಆಗ್ತಾ ಇದೆ. ರಾಕಿ ಸ್ಟ್ರೈಕ್ ನಲ್ಲಿ ಮತ್ತೆ ಎರಡನ್ನ ಚೆಂಡನ್ನು ಎದುರಿಸಬೇಕಾಗಿದೆ. ಎರಡನೇ ಬಾರಿಗೆ ಎಸೆದ ಚೆಂಡು ಲಾಂಗ್ ಲೆಗ್ ನ ಮೇಲೆ ಪುಲ್ ಮಾಡಿದ್ರು. ಒಂದಾಟ ಎರಡನೇ ಓಟವನ್ನು ಕೂಡ ಪೂರೈಸಿಕೊಳ್ತಾ ಇದೆ. ಗುಡ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್. ಹೊಂದಾಣಿಕೆಯ ಜೊತೆಯ ಆಟ. 38ಕ್ಕೆ 3 ಮತ್ತೆ 3ನೇ ಬಾರಿಗೆ ಗೆರೆ. ತನ್ಮದ ಸಂದ ಚೆಂಡು ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಮತ್ತೆ ಒಂದೋಟಕ್ಕೆ ಅವಕಾಶ ಮಾಡಿಕೊಟ್ರು. ಲೆಗ್ ಬಾಯ್ ಮುಖಾಂತರ ಓಟುಗಳ ಪೂರೈಕೆಯನ್ನು ಕಾಣ್ತಾ ಇದೆ ತಂಡ. ಮತ್ತೆ 39 ಓಟಗಳು 50ರ ಒಳಗಾಗಿ ಪಂದ್ಯಾಟವನ್ನ ನಿಲ್ಲಿಸುವಂತ ಸರ್ವ ಸಿದ್ಧತೆಗಳತ್ತ ಬಲರಾಮ ಬ್ಲಾಸ್ಟರ್ಸ್ ಯೋಚನೆ ಆಧಾರಿತ ಎಚ್ಚರಿಕೆ ನಿರ್ವಹಿಸ್ತಾ ಇದೆ. ಅಂತಿಮ 3 ಚೆಂಡು ಬಾಕಿ. 4ನೇ ಬಾರಿಗೆ ಮತ್ತೆ ಗೆರೆ. 4ನೇ ಬಾರಿಗೆ ಸಂದ ಚೆಂಡು ಶಾರ್ಟ್ ಪಾಯಿಂಟ್ ನ ಮೇಲ್ಭಾಗದಲ್ಲಿ ಮತ್ತೆ ಒಂದೊಟ್ಟದ ಪೂರೈಕೆಯೂ ಕೂಡ. 40 ಓಟಗಳು 44-3. ಅಂತಿಮ 2 ಚೆಂಡು ಬಾಕಿ ಹೇಳ್ಕೊಳ್ತಾ ಇದೆ. ಲಾಸ್ಟ್ 2 ಬಾಲ್ಸ್ ರಿಮೈನಿಂಗ್. ಮತ್ತೆ 5ನೇ ಬಾರಿಗೆ ಗಿರಿ. ಗೆರೆ ಅಸಂತ 5ನೇ ಚೆಂಡು ಬಹಳಷ್ಟು ಮರಿತ ಹೊಡೆತ. ಈತನ ಮಧ್ಯೆ ರಾಕಿಂಗ್ ಸ್ಟೈಲ್ ಸಿಕ್ಸರ್ ದಾಖಲಿಸಿದ್ರು. 6 ಓಟಗಳ ಸೇರ್ಪಡೆ. ತನ್ನ ಮತ್ತೆ 46 ಓಟಗಳು 50ರ ಗಡಿಯತ್ತ ರಾಷ್ಟ್ರಕೂಟ. ಅಂತಿಮ ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಇಂದಿನೆಲ್ಲ ಚೆಂಡುಗಳಲ್ಲಿ ಕೂಡ 1-2 ಓಟಗಳ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾದ ಗಿರಿ 5ನೇ ಚೆಂಡಿನ ಸಿಕ್ಸರ್ಗೆ ರಾಕಿಗೆ ಅವಕಾಶವನ್ನು ಮಾಡಿಕೊಟ್ರು. ಅಂತಿಮ ಚೆಂಡು ಬಾಕಿ. ಬೆಟ್ಟದ ಅಂತಿಮ ಚೆಂಡು ಅಕ್ರಾಸ್ ದ ಲೈನ್ ಹೊಡೆತ ಪ್ರಯತ್ನ ಮಾಡಿದ್ರು. ನಿರೀಕ್ಷಾ ಹೊಡೆತವನ್ನು ದಾಖಲಿಸಲು ತನ್ನ ಮತ್ತೆ ಡಾಟ್ ಬಾಲ್. ಗುಡ್ ಕಂಬ್ಯಾಕ್ ಅನ್ನ ಕೊನೆ ಚೆಂಡಿನ ಗೆರೆ ಮಾಡ್ತಾ ಇದ್ದಾರೆ. ಓವರ್ ಮುಕ್ತಾಯ. ಅಂತಿಮ 6 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ತನ್ನ ಮತ್ತೆ 46 ಓಟಗಳು 46-3. ಅವೇನ್ ಕೊನೆ ಅವರ್ ಮೊದಲ ಚೆಂಡು ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ ಮೇಲೆ ಪುಲ್ ಮಾಡಿದ್ರು. 1 ಓಟ. 2ನೇ ಓಟವನ್ನು ಕೂಡ ಪೂರೈಸ್ತಾ ಇದೆ. 2 runs added ಟೋಟಲ್ ಇಸ್ ನಾ 48-3. 48ಕ್ಕೆ 3. ಅಂತಿಮ 5 ಚೆಂಡು ಬಾಕಿ ಹೇಳ್ಕೊಳ್ತಾ ಇದೆ. ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಅವೇನ್ ಮತ್ತೆ 2ನೇ ಬಾರಿಗೆ
ಅಂತಿಮ 4 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಮತ್ತೆ 3ನೇ ಬಾರಿಗೆ ಅವಿನ್ 49ಕ್ಕೆ 3. ಮೂರನೇ ಬಾರಿಗೆ ಚೆಂಡು ಮ್ಯಾಜಿಕಲ್ ಡೆಲಿವರಿ, ಕ್ಲೀನ್ ಬೌಲ್ಟ್, ವಿಕೆಟ್ ಆಘಾತ. ರಾಕಿ ವಿಕೆಟ್ ನೆಲಕೊಳ್ತಾ ಇದೆ. ಬಹಳಷ್ಟು ತಮ್ಮ ಸಿಕ್ಸರ್ ಅನ್ನು ದಾಖಲಿಸಿದ್ರು. ಈ ಒಂದು ಓವರ್ನಲ್ಲಿ ಕೂಡ ದಾಖಲಿಸುವ ಇರಾದೆಯಲ್ಲಿದ್ರು. ಅದನ್ನ ಹುಸಿ ಮಾಡ್ತಾ ಇದ್ದಾರೆ ಎಸೆತಗಾರ ಅವಿನ್. ಕ್ಲೀನ್ ಬೌಲರ್ ರಾಕಿ ವಿಕೆಟ್ ಆಘಾತ. ಹೊಸ ಬ್ಯಾಟರ್ ಸುರೇಶ್ ಬೊಮ್ಮಾಲಿ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಟೆನ್ನಿಸ್ ಬಾಲ್ಗೆ ಹೋಲಿಸಿದ್ರೆ ನಾಷ್ನಾ ಪರವಾಗಿ ಆಡುವಂತ ಆಟಗಾರ ಸುರೇಶ್ ಬೊಮ್ಮಾಲಿ ಇಲ್ಲಿ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅಂತಿಮ 3 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ 3 ಬಾಲ್ಸ್ ರಿಮೈನಿಂಗ್. ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಮತ್ತೆ 4ನೇ ಬಾರಿಗೆ ಅವಿನ್. ಬೊಮ್ಮಾಲಿ ಗೆಲ್ಸಂತ ಚೆಂಡು. ಇಟ್ಸ್ ಅ ಡಾಟ್ ಬಾಲ್. ಓಟಗಳು ಬರ್ತಾ ಇಲ್ಲ, ಜಡ್ಜ್ ಮಾಡ್ತಾ ಇಲ್ಲ ಬೊಮ್ಮಾಲಿ. ಅಂತಿಮ 2 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ 2 ಬಾಲ್ಸ್ ರಿಮೈನಿಂಗ್ ಅಟ್ ದ ಎಂಡ್ ಆಫ್ ದ ಇನ್ನಿಂಗ್ಸ್. ಅವಿನ್ ಮತ್ತೆ 5ನೇ ಬಾರಿಗೆ. ಐದನೇ ಬಾರಿಗೆ ಚೆಂಡು ಸುರೇಶ್ ಬಹಳಷ್ಟು ತವರ್ತ ಹೊಡೆತ. 1 ಬೌನ್ಸ್ ಬೌಂಡ್ರಿ. 4 ಅಂಕಗಳ ಹೆಚ್ಚುವರಿ. ಮಧ್ಯಮ ಕ್ರಮಾಂಕದಲ್ಲಿ ಹೊಸ ಬ್ಯಾಟರ್ ಆಗಿ ಬಂದು ಕೂಡ ಎದುರಿಸಿದ ಚೆಂಡಿನಲ್ಲಿ ಬೌಂಡರಿಯ ಸೂಚನೆಯನ್ನ ಮಾಡಿದ್ರು. 4 ಅಂಕಗಳ ಮುಖಾಂತರ ತಣ ಮತ್ತು 53 ಅಂಕಗಳು 50ರ ಗಡಿಯನ್ನು ದಾಟ್ತಾ ಇದೆ ರಾಷ್ಟ್ರಕೂಟ. ಸ್ಕೋರ್ ಇಸ್ ನೌ ಆನ್ ಟು 53. ಕೊನೆಯ ಚೆಂಡು. ಬೆಟ್ಟದ ಅಂತಿಮ ಚೆಂಡು. ಇಟ್ಸ್ ಅನ್ ಗುಡ್ ಪಿಕಪ್ ಶಾಟ್. ಇಟ್ಸ್ ಅನ್ ಮ್ಯಾಕ್ಸಿಮಮ್ ಸಿಕ್ಸರ್. 6 ಓಟಗಳು. ಬೊಮ್ಮಾಲಿ ಸಿಕ್ಸರ್ ಅನ್ನು ದಾಖಲಿಸಿದ ಕೊನೆಯ ಚೆಂಡಿನಲ್ಲಿ ಆಕರ್ಷಕ ಹೊಡೆತ. ಸ್ಕೋರ್ ಇಸ್ ದ ಮೂವ್ಸ್ ಆನ್ ಟು 59. 60 ಇಸ್ ದ ಟಾರ್ಗೆಟ್ ನಂಬರ್. 36 ಚೆಂಡುಗಳ ಮುಂದೆ 60 ಓಟವನ್ನು ದಾಖಲಿಸಬೇಕಾಗಿದೆ. ಇಟ್ಸ್ ಅನ್ ಸೆಮಿಫೈನಲ್ ಮ್ಯಾಚ್. ಘನತೆ ಗೌರವಾನ್ವಿತ ಮೊತ್ತದ ಒಂದು ದಾಖಲಾತಿಯನ್ನು ಕಾಣ್ತಾ ಇದೆ ರಾಷ್ಟ್ರಕೂಟ. 36 ಚೆಂಡುಗಳ ಮುಂದೆ 60 ಓಟದ ಅವಶ್ಯಕತೆ. ಜಯಕ್ಕಾಗಿ ಫೈನಲ್ ಎಂಟ್ರಿಯ ತೇರ್ಗಡೆಗಾಗಿ. ಸರ್ ಬನ್ನಿ, ಬೇಗ ಫೀಲ್ಡ್ ಸೆಟ್ ಮಾಡ್ಕೊಳ್ಳಿ ರಾಷ್ಟ್ರಕೂಟ. ಟೈಮ್ ಇಲ್ಲ, ಆಲ್ರೆಡಿ 4:10 ಆಗಿದೆ. ಬನ್ನಿ ಬನ್ನಿ ಬಲರಾಮ್ ಬ್ಲಾಸ್ಟರ್ಸ್. ಸರ್ ಗಮನಿಸ್ಕೊಳ್ಳಿ, ಟೈಮನ್ನು ಪ್ರಕಾರವಾಗಿ ಮುಗಿಸಿದ್ದೀರಾ. ದಯವಿಟ್ಟು ನಮಗೆ ಸಮಯ ಇಲ್ಲ, ಬೇಗ ಫೀಲ್ಡ್ ಸೆಟ್ ಮಾಡ್ಕೊಳ್ಳಿ. ಗೊತ್ತು ನಮಗೂ ಕೂಡ ಸೆಮಿಫೈನಲ್ ಮ್ಯಾಚ್ ಅಂತ. ಸಮಾಲೋಚನೆಗಳನ್ನ ಕಡಿಮೆ ಮಾಡಿ ಫೀಲ್ಡ್ ಸೆಟ್ ಮಾಡ್ಕೊಳ್ಳಿ ಬೇಗ. ಅಂಡ್ ಬನ್ನಿ ಬಲರಾಮ್ ಬ್ಲಾಸ್ಟರ್ಸ್. ಇನ್ನ ಒಂದು ಸೆಮಿಫೈನಲ್ ಆಗಿ ಫೈನಲ್ ಆಗಬೇಕು ಸರ್. ಗಮನಿಸ್ಕೊಳ್ಳಿ, ಸಮಯ 4 ಗಂಟೆ ಮೇಲ್ಭಾಗದಲ್ಲಿ ಆಗ್ತಾ ಇದೆ.
ಬಲರಾಮ್ ಬ್ಲಾಸ್ಟರ್ಸ್ನ ಆರಂಭಿಕ ಆಟಗಾರ ಬೇಗ ಬನ್ನಿ. ದ್ವಿತೀಯ ಇನ್ನಿಂಗ್ಸ್ ಆರಂಭವನ್ನು ಕಾಣಬೇಕಾಗಿದೆ. ಘನತೆ ಗೌರವಾನ್ವಿತ ಮೊತ್ತದ 60 ಒಂದು ಟಾರ್ಗೆಟ್ ಅನ್ನು ರಾಷ್ಟ್ರಕೂಟ ಕೊಟ್ಟಿದ್ದಾರೆ. ಅಂತಿಮ ಒಂದು ಚೆಂಡಿನಲ್ಲಿ ಸುರೇಶ್ ಬೊಮ್ಮಾಲಿ ಬಹಳಷ್ಟು ಉತ್ತಮ ಒಂದು ಸಿಕ್ಸರ್ ಅನ್ನು ದಾಖಲಿಸಿದ್ರು. ಇದರೊಂದಿಗೆ 59 ಓಟದ ಪೂರೈಕೆಯೊಂದಿಗೆ 60 ಒಂದು ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ. ಇವಾಗ 36 ಮುಂದೆ 60 ಓಟದ ಅವಶ್ಯಕತೆ. ಫೈನಲ್ ಎಂಟ್ರಿಯ ಮೊದಲ ಟಿಕೆಟ್ಗಾಗಿ ಪಂದ್ಯಾಟ. ಯಾವ ತಂಡ ಮೊದಲ ಹಂತದಲ್ಲಿ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ ಕಾದು ನೋಡಬೇಕಾಗಿದೆ. ಎರಡು ಬಲಿಷ್ಠ ತಂಡಗಳು ಪಂದ್ಯಾಟವನ್ನು ಆಡಿಕೊಳ್ತಾ ಇದೆ. ರಾಷ್ಟ್ರಕೂಟ ವಿರುದ್ಧವಾಗಿ ಬಲರಾಮ್ ಬ್ಲಾಸ್ಟರ್ಸ್. ಮುಂದಿನ ವಿದ್ಯಮಾನಕ್ಕಾಗಿ ಓವರ್ ಟು ಪ್ರದೀಪ್ ಜಯಸಿ ದಾಸರಹಳ್ಳಿ. ಹಲೋ, ಧನ್ಯವಾದಗಳು ಅವಿನಾಶ್. ಹಾಗೆ ತದನಂತರ ಸೆಮಿಫೈನಲ್ 2ರ ಟಾಸ್ಗಾಗಿ ಬನ್ನಿ. ಮೊದಲ ಕರೆ ನೀಡ್ತಾ ಇದ್ದಾವೆ ಸತೀಶ್ 11 ನಾಯಕರು. ಹಾಗೆ ತನ್ಯ ಎರಡೂ ತಂಡದ ನಾಯಕರಿಗೆ ಮೊದಲ ಹಾಗೆ ಕೊನೆಯ ಕರೆ ಕೂಡ ಬೃಹತ್ ಮೊತ್ತವನ್ನು ದಾಖಲಿಸ್ತಾ ಇದೆ. ರಾಷ್ಟ್ರಕೂಟ ಬಹುಶಃ ಟೂರ್ನಮೆಂಟ್ನ ಮೊದಲ ಪಂದ್ಯಾಟವನ್ನು ಈ ಒಂದು ಅಂಕಣದಲ್ಲಿ ಆಡ್ತಾ ಇದ್ದಾರೆ. ಮೊದಲ ಪಂದ್ಯಾಟದಲ್ಲಿ ಆಟಗಾರರು ಸೆಟ್ ಆಗಿದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಟಾರ್ಗೆಟ್ ಸೆಟ್ ಮಾಡಿದ್ದಾರೆ ಕೂಡ ರಾಷ್ಟ್ರಕೂಟ. 60 ಒಂದು ಬರೋಬ್ಬರಿ ಹೈ ಬಜೆಟ್ ಟಾರ್ಗೆಟ್. ರಿಕ್ವೈರ್ಡ್ ರನ್ ರೇಟ್ ಇನ್ನಿಂಗ್ಸ್ನ ಆರಂಭದಲ್ಲೇ 10 ರನ್ಸ್ ಪರ್ ಓವರ್. ಆರಂಭಿಕ ಹಂತದ ಆಟಗಾರರು ಅನಿಲ್ ಹಾಗೆ ಆದರ್ಶ್. ಈ ಒಂದು ಜೋಡಿ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅದೆಷ್ಟು ಓಟವನ್ನು ಪವರ್ ಪ್ಲೇ ಹಂತದಲ್ಲಿ ದಾಖಲಿಸ್ತಾರೆ ಅಷ್ಟು ಲಾಭವಾಗುತ್ತೆ. ಬಹಳಷ್ಟು ಉತ್ತಮ ರೀತಿಯ ಬೌಲರ್ಸ್ ಇದ್ದಾರೆ ಕೂಡ. ಒಂದೆಡೆ ಸುರೇಶ್ ಬೊಮ್ಮಾಲಿ ಇದ್ದಾನೆ, ಒಂದೆಡೆಯಲ್ಲಿ ಪಿಳ್ಳೆ ಇದ್ದಾನೆ. ರಾಜ್ಯ ಮಟ್ಟದಲ್ಲಿ ಆಡ್ತಿರ್ತಕ್ಕಂಥ ಆಟಗಾರರು. ಟಾರ್ಗೆಟ್ ನಂಬರ್ 60. ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಕವರ್ಸ್ ಮೇಲ್ಭಾಗದ ಅನಿಲ್ ಸೈಮನ್ಸ್ ಸ್ಟ್ರೈಟ್ ಅವೇ ಬೌಂಡ್ರಿ. 4 ಓಟಗಳ ಸೇರ್ಪಡೆ. ಎದುರಿಸಿದ ಮೊದಲ ಚೆಂಡಿನಲ್ಲಿ ಅನಿಲ್ ಸೈಮನ್ಸ್ ಭರ್ಜರಿ ಬೌಂಡ್ರಿ ದಾಖಲಿಸಿದ್ರು. ಅಲ್ಲಿ ಗಮನಿಸಿಕೊಳ್ಳಿ ರಾಷ್ಟ್ರಕೂಟ. ಬಲರಾಮ್ ಬ್ಲಾಸ್ಟರ್ಸ್ ಸರಿಯಾದ ಸಮಯಕ್ಕೆ ಇನ್ನಿಂಗ್ಸ್ ಮುಗಿಸಿದ್ದಾರೆ. ತಾವು ಕೂಡ ಗಮನಿಸಿಕೊಳ್ಬೇಕು. 24 ನಿಮಿಷದ ಕಾಲಾವಕಾಶ. ಅಂತಿಮ ಓವರ್ ಚಾಲ್ತಿಯಲ್ಲಿರಬೇಕಾಗುತ್ತೆ. ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಡೀಪ್ ಪಾಯಿಂಟ್ ಸೀಮಾರಕ್ಕೆ ಅವರ ಭಾಗದಲ್ಲಿ ಬಹುಶಃ ಮತ್ತೆ ಬೌಂಡ್ರಿ. ಅನಿಲ್ ಸೈಮನ್ಸ್ ಬಿರುಸಿನ ಆರಂಭವನ್ನು ಕಂಡ್ರು. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ಮುಖಾಂತರವಾಗಿ. ಸರ್ ಟಾಸ್ಗೆ ಬನ್ನಿ. ಸತೀಶ್ 11 ಇದಾರೆ. ಓಕೆ, 60 ಒಂದು ಬೃಹತ್ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಮೊದಲ 2 ಚೆಂಡಿನಲ್ಲೇ ಭರ್ಜರಿ ಆರಂಭವನ್ನು ಕಾಣ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ಅನಿಲ್ ಸೈಮನ್ಸ್ ದಾಖಲಿಸಿದ್ದಾರೆ. ಇಟ್ಸ್ ಎ ಗುಡ್ ಸ್ಟಾರ್ಟ್ ಫಾರ್ ದೆಮ್. ಫಾರ್ ಬಲರಾಮ್ ಬ್ಲಾಸ್ಟರ್ಸ್ ದ ಫೀಲ್ಡ್ ಪ್ಲೇಸ್ಮೆಂಟ್ಸ್ ಈಸ್ ಗೆಟಿಂಗ್ ಚೇಂಜ್ಡ್. ಮತ್ತೆ 3ನೇ ಬಾರಿಗೆ ಬೊಮ್ಮಾಲಿ. ಸಮಯ ಸರಿತಾ ಇದೆ. ಟೈಮರ್ ಓಡ್ತಾ ಇದೆ. 3ನೇ ಬಾರಿಗೆ ಮತ್ತೆ ಬ್ಯೂಟಿಫುಲ್ ಕಮ್ ಬ್ಯಾಕ್ ಬೈ ದ ಬೌಲರ್. ಇಟ್ಸ್ ಎ ಯಾರ್ಕರ್ ಲೆಂತ್ ಡೆಲಿವರಿ. ದ ಬಾಲ್ ಇಸ್ ರೈಟ್ ಅಪ್ ಇನ್ ಟು ದ ಬ್ಲಾಕ್ ಹೋಲ್. ಗುಡ್ ಕಮ್ ಬ್ಯಾಕ್ ಬೈ ಬೊಮ್ಮಾಲಿ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಮತ್ತೆ ಪಾಯಿಂಟ್ ಮೇಲೆ ಆಡಿದ್ರು. ಅಲಾಂಗ್ ದ ಕಾರ್ಪೆಟ್ ಶಾಟ್. ಈ ಬಾರಿ ಕ್ಷೇತ್ರ ರಕ್ಷಣೆ ಯಶಸ್ಸುಗಳು ಬರ್ತಾ ಇದೆ. 2+1 3 runs completed. ಬಹಳಷ್ಟು ಉತ್ತಮ ರೀತಿಯ ಒಂದು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್. ಗುಡ್ ಕಾಲ್ ಬೈ ಆದರ್ಶ್. Semi-final number 2. Tanya won the toss and they have decided to bowl first.
ಬಹಳಷ್ಟು ಉತ್ತಮ ರೀತಿಯ ಒಂದು ಆರಂಭವನ್ನು ಅನಿಲ್ ಸೈಮಂಡ್ಸ್ ತಂದು ಕೊಟ್ಟರು. 11ಕ್ಕೆ ನಾಲಾಸ್. ಇನ್ನು ಕೂಡ ಅಂತಿಮ 2 ಚೆಂಡು ಬಾಕಿ ಉಳಿತಾ ಇದೆ. ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ಹಂತದಲ್ಲಿ ಗೂಟದ ಹಿಂಬದಿಯಲ್ಲಿ ಮತ್ತೆ ಓಟವನ್ನು ದಾಖಲಿಸ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಒಂದು ಫುಲ್ಲರ್ ಲೆಂತ್ ಡೆಲಿವರಿಯನ್ನು ಬೊಮ್ಮಾಲಿ ದಾಖಲಿಸಿದ್ರು. ಈ ಹಂತದಲ್ಲಿ ಡಾಟ್ ಬಾಲ್ಗಳ ಸೇರ್ಪಡೆ. ಸ್ಕೋರ್ 11ಕ್ಕೆ ನಾಲಾಸ್. ಅಂತಿಮ 1 ಚೆಂಡು ಮಾತ್ರ ಬಾಕಿ. Beautiful comeback by Bomali. Back-to-back dot balls to finish off the very first over. End of the first over. Score moves on to 11 for no loss. ಐದು ಓವರ್ ಬಾಕಿ ಇದೆ. 30 ಚೆಂಡಿಗೆ 49ರ ಒಂದು ಕ್ಯಾಲ್ಕುಲೇಟಿವ್ ಗೇಮ್ ಆಡಬೇಕಾಗಿದೆ. ರಿಕ್ವೈರ್ಡ್ ರನ್ ರೇಟ್ 10 runs per over. ಪಿಳ್ಳೆ ಬರ್ತಾ ಇದ್ದಾನೆ. ಶಿಬ್ರಗತಿಯಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥ ಆಟಗಾರ ಪಿಳ್ಳೆ. ಸದ್ಯ ತಾನು ಆಡಿರ್ತಕ್ಕಂಥ ಕೆಲವಷ್ಟು ತಂಡಗಳು ರನ್ನರ್ಸ್ ಅಪ್ ಆಗ ವಿನ್ನರ್ ಗೇಮ್ ಆನ್. ಪಂದ್ಯಾಟ ಇಂಟ್ರೆಸ್ಟಿಂಗ್ ಸಿಚುಯೇಷನ್ ಅಲ್ಲಿದೆ. 30ಕ್ಕೆ 49. ಪವರ್ ಪ್ಲೇ ಇನ್ನು ಕೂಡ ಜಾರಿಯಲ್ಲಿ. ಮೊದಲ ಚೆಂಡನ್ನು ತಿರುಗಿಸ್ತಾ ಇದ್ದಾನೆ ಪಿಳ್ಳೆ. ಚೆಂಡು ತಿರುಗ್ತಾ ಇದೆ. ಚೆಂಡು ದಾಂಡಿನ ಸಂಪರ್ಕ ಸಾಗ್ತಾ ಇಲ್ಲ. ಮೊದಲ ಚೆಂಡು ಡಾಟ್ ಬಾಲ್. ಪ್ರತಿ ಚೆಂಡು ಕೂಡ ಇಂಟ್ರೆಸ್ಟಿಂಗ್ ಆಗಿ ಸಾಗ್ತಾ ಇದೆ. ಸಮಯ ಸರಿದಾಗೆ ಕೆಲವಷ್ಟು ವೀಕ್ಷಕರು ಕೂಡ ಆಗಮಿಸಿಕೊಂಡಿದ್ದಾರೆ. ಔಟ್ಗಾಗಿ ಮನವಿಯನ್ನು ಸಲ್ಲಿಸಿದ್ರು. ಮನವಿಗೆ ಪುರಸ್ಕಾರ ಲಭಿಸ್ತಾ ಇಲ್ಲ. ಅಂಪೈರ್ ಇಸ್ ನಾಟ್ ಇಂಟ್ರೆಸ್ಟೆಡ್. ಒನ್ ಮೋರ್ ಡಾಟ್ ಬಾಲ್. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಸ್ ಬೈ ಪಿಳ್ಳೆ. ಪವರ್ ಪ್ಲೇ ಇನ್ನೂ ಕೂಡ ಜಾರಿಯಲ್ಲಿದೆ. What a delivery, what a bowling by ಪಿಳ್ಳೆ. ಪಿಳ್ಳೆ ಇಲ್ಲಿ ಯಾವುದೇ ವೇರಿಯೇಷನ್ ಬಿಡ್ತಾ ಇಲ್ಲ. ಕೇವಲ ಔಟ್ ಸ್ವಿಂಗರ್ ಬಹುಶಃ ಚೆಂಡನ್ನು ತಿರುಗಿಸ್ತಾ ಇದ್ದಾನೆ. ಮತ್ತೆ ಓಟುಗಳು ಬರ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ 3 ಡಾಟ್ ಬಾಲ್. ಬಹಳಷ್ಟು ಉತ್ತಮ ರೀತಿಯ ಹೊಡೆತ. 6. ಬಹುಶಃ 4ನೇ ಚೆಂಡಿಗೆ ಬಹಳಷ್ಟು ಉತ್ತಮ ರೀತಿಯ ಒಂದು 6 ಅನ್ನು ದಾಖಲಿಸಿದ್ರು. ಖೂಬ್ಸೂರತ್ ಶಾಟ್ ಮಾರೋ ಛೇ ಚಲಾ ಗಯಾ. 6 ಓಟಗಳ ಸೇರ್ಪಡೆ. ಸ್ಕೋರ್ 17 now. ಆ ಒಂದು 6 ನಂತರವಾಗಿ ಇವಾಗ ಸ್ವಲ್ಪ ಮಟ್ಟಿಗೆ ಫೀಲ್ಡ್ ಪ್ಲೇಸ್ಮೆಂಟ್ ಬದಲಾಗ್ತಾ ಇದೆ. ಮತ್ತೆ ಪಿಳ್ಳೆ ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಮತ್ತೆ ಡೀಪ್ ಥರ್ಡ್ ಮ್ಯಾನ್ ಸಿಂಹಾರಕ್ಕೆ ಹೊರ ಭಾಗದಲ್ಲಿ ಮತ್ತೆ 4 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಸ್ಕೋರ್ 21-21. ಅರವತ್ತರ ಒಂದು ಬೃಹತ್ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ. ಬಹಳಷ್ಟು ಉತ್ತಮ ರೀತಿಯ ಆರಂಭವನ್ನು ಅನಿಲ್ ಸೈಮಂಡ್ಸ್ ಮಾಡ್ತಾ ಇದ್ದಾರೆ. ಕಡೆಯ ಚೆಂಡಿಗಾಗಿ ಪಿಳ್ಳೆ. ಓ ಮೈ ಗಾಡ್, ಕ್ಯಾಚಿಂಗ್ ಪ್ರಾಕ್ಟೀಸ್. ಎಸ್, ಸಾಗರ್ ಎಪಿ. ವಾಟ್ ಎ ಕ್ಯಾಚ್, ವಾಟ್ ಎ ಕಮ್ ಬ್ಯಾಕ್.
ಅನಿಲ್ ಸೈಮನ್ಸ್ ಉತ್ತಮ ರೀತಿಯ ಆರಂಭವನ್ನು ಕಂಡಿರ್ತಕ್ಕಂಥ ಆಟಗಾರನ ವಿಕೆಟ್ ಇವಾಗ ನೆಲಕ್ಕುರುಳುತ್ತಾ ಇದೆ. First wicket goes down in the last delivery of the power play. Prashant Pillai had the last laugh in the last delivery. It's an important breakthrough for Pillai. 21 for the loss of 1 now. 24 balls, 39 required. 24ಕ್ಕೆ 39ರ ಅವಶ್ಯಕತೆ. ನೆಕ್ಸ್ಟ್ ಮ್ಯಾಚ್ ರೆಡಿ ಇರಬೇಕು. ಮ್ಯಾಚ್ ಆಗಿ ಇಮಿಡಿಯೇಟ್ಲಿ ಅಂಕಣಕ್ಕೆ ಹೋಗಬೇಕು. ಆಟಗಾರ ತನ್ನಿ ಆಟಗಾರ ರೆಡಿ ಇರಬೇಕು ಸರ್. 24ಕ್ಕೆ 39 ಫೈನಲ್ ಎಂಟ್ರಿಗಾಗಿ. ಮತ್ತೆ ಸುರೇಶ್ ಬೊಮ್ಮಾಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸ್ತುಗಾರಿಕೆ. ವೈಡ್ ಲೈನ್ ನ ಸಂಪೂರ್ಣ ಲಾಭವನ್ನು ಬೊಮ್ಮಾಲಿ ಪಡ್ಕೊಳ್ತಾ ಇದ್ದಾನೆ. ಮೊದಲ ಚೆಂಡು ಡಾಟ್ ಆಗ್ತಾ ಇದೆ. ನಿರೀಕ್ಷಿತ ಹೊಡೆತವನ್ನು ದಾಖಲಿಸ್ತಾ ಇಲ್ಲ, ಕನೆಕ್ಷನ್ ಸಿಗ್ತಾ ಇಲ್ಲ. ಮತ್ತೆ ಒಂದು ಓಟದ ಹೆಚ್ಚುವರಿ. ತದನಂತರ ಪಂದ್ಯ ಸತೀಶ್ ಇವರ ಒಂದು ಮಾಲೀಕತ್ವದ ತಂಡ ಸತೀಶ್ 11 ಸೆಮಿಫೈನಲ್ ನಂಬರ್ 2 ಪಂದ್ಯಾಟವನ್ನು ಆಡಲಿಕ್ಕಿದ್ದಾರೆ. ತನ್ಯ ಸವಾಲನ್ನು ಎದುರಿಸಬೇಕಾಗಿದೆ. ಲೆಫ್ಟಿ ಬಾಲು. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ತಮ್ಮ ಡಿಸ್ಕಷನ್, ಸಮಾಲೋಚನೆ, ಫೀಲ್ಡ್ ಪ್ಲೇಸ್ಮೆಂಟ್ ಸೆಕೆಂಡ್ಸ್ ನಲ್ಲಿ ಮುಗಿಸಬೇಕು. ನಿಮಿಷಕ್ಕೆ ತಗೊಂಡು ಹೋಗಬೇಡಿ. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ಟೈಮರ್ ನೋಡಿ ಓಡ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಆಟ. ಬಾಲು ಮತ್ತೆ ಒಂದು ದೊಡ್ಡದ ಸೇರ್ಪಡೆ. ಬ್ಯೂಟಿಫುಲ್ ಬೌಲಿಂಗ್ ಬೈ ಸುರೇಶ್ ಬೊಮ್ಮಾಲಿ. ಅಗ್ರೆಷನ್ ತೋರಿಸ್ತಾ ಇದ್ದಾನೆ ಬೊಮ್ಮಾಲಿ. ಅಗ್ರೆಸಿವ್ ಬೌಲರ್ ಕೂಡ. ಆದರ್ಶಿ ಹಂತದಲ್ಲಿ ಓಟವನ್ನು ದಾಖಲಿಸ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಬೌಲಿಂಗ್. ಅಷ್ಟೇ ಚುರುಕಿನ ಕ್ಷೇತ್ರ ರಕ್ಷಣೆ. ಬೌಲರ್ ಸ್ವತಃ ತಾವೇ ಫೀಲ್ಡಿಂಗ್ ಅನ್ನು ಮುಂದುವರಿಸ್ತಾ ಇದ್ದಾನೆ ಬೊಮ್ಮಾಲಿ. ಬಹಳಷ್ಟು ಉತ್ತಮ ರೀತಿಯ ಒಂದು ಓವರ್ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಲಾಸ್ಟ್ ಬಾಲ್ ರಿಮೈನಿಂಗ್ ಆಫ್ ದ ಓವರ್. ಬಹುಶಃ ಬೊಮ್ಮಾಲಿ ಸ್ಪೆಲ್ ಇವಾಗ ಮುಗಿತಾ ಇದೆ. ಬಾಲು ಮುಂದಿನ ಓವರ್ನ ಮೊದಲ ಚೆಂಡಿಗೆ ಸ್ಟ್ರೈಕ್ ಪಡ್ಕೊಳ್ತಾರೆ. ಓವರ್ ಕೂಡ ಮುಕ್ತಾಯ. ಸ್ಕೋರ್ ಇವಾಗ 25. ಜಯಕ್ಕಾಗಿ 18 ಚೆಂಡು 35ರ ಅವಶ್ಯಕತೆ. ಅರ್ಥಾತ್ 11-12ರ ಸರಾಸರಿಯಂತೆ ಓಟವನ್ನು ದಾಖಲಿಸಬೇಕಾಗಿದೆ. ಅದ್ಯಾವ ತಂಡ ಚೇತು 11 ಟ್ರೋಫಿಯ 2ನೇ ಸೀಸನ್ನ ಫೈನಲಿಸ್ಟ್ಗಳು ಆಗ್ತಾರೆ, ಕಾದು ನೋಡಬೇಕಾಗಿದೆ.
ಅಗಲಿದ ಮಿತ್ರನ ಸವಿನೆನಪಿಗಾಗಿ ಸಾಕ್ತಿರ್ತಕ್ಕಂಥ ಪಂದ್ಯಾಕೂಟ. ಚೇತು ಮಂಜಣ್ಣ ಇವರ ಸಹೋದರರು ಕೂಡ ಇವರ ಒಂದು ಸವಿನೆನಪಿಗಾಗಿ ಸಾಕ್ತಿರ್ತಕ್ಕಂಥ ಚೇತು 11 ಟ್ರೋಫಿ ಬಹಳಷ್ಟು ಅದ್ದೂರಿಯಾಗಿ ಸಾಗ್ತಾ ಇದೆ. ಸೀಸನ್ 2 ಸಂಪತ್ ಹಾಗೆ ಬಹಳಷ್ಟು ಒಂದು ಸಂಘಟಿಕರ ಸಾರಥ್ಯ ಸಾಕ್ತಿರ್ತಕ್ಕಂಥ ಪಂದ್ಯಾಕೂಟ ಕೂಡ ಸದ್ಯ ಸೆಮಿಫೈನಲ್ ನಂಬರ್ 1 ಸಾಗ್ತಾ ಇದೆ. ಅದು ಯಾವ ತಂಡ ಫೈನಲ್ ತಲುಪ್ತಾರೆ ಕಾದು ನೋಡಬೇಕಾಗಿದೆ. ಟೈಮರ್ ಓಡ್ತಾ ಇದೆ, ಗಮನಿಸಿಕೊಳ್ಳಬೇಕು. ಪ್ರತಿ ಚೆಂಡಿಗೂ ಡಿಸ್ಕಷನ್ ಮಾಡಬಾರದು, ಮುಂದುವರಿಸಿಕೊಳ್ಳಿ. 18:35 ಅವಶ್ಯಕತೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಬೌಲಿಂಗ್, ಫುಲ್ ಲೆಂಚ್ ಡೆಲಿವರಿ, ಅಡ್ವಾಂಟೇಜ್ ಆಟಗಾರ ಬಾಲು. ಬಹುಶಃ ಒಂದರ ಬದಲಿಗೆ ಅವಳಿ ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ದಿಸ್ ಈಸ್ ನಾಟ್ ಎ ಗುಡ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್. ಆದ್ರೂ ಕೂಡ ಪ್ರಶಾಂತ್ ಪಿಳ್ಳೆ ಮುಖಾಂತರವಾಗಿ ಎರಡನೇ ಓಟದ ಪೂರೈಕೆ ಆಗ್ತಾ ಇದೆ. ಸುಲಭದ ರನ್ಔಟ್ ಅವಕಾಶವಿತ್ತು, ಕೈ ಚೆಲ್ಲಿದ್ರು. ಇನ್ನು ಕೂಡ ಬಾಲು ಸ್ಟ್ರೈಕ್ ಅನ್ನು ಪಡ್ಕೊಂಡ್ರು. ಮತ್ತೆ ಎರಡನೇ ಬಾರಿಗೆ ಪಿಳ್ಳೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಈ ಹಂತದಲ್ಲಿ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಸುಲಭದ ಫುಲ್ ಟಾಸ್ ಚೆಂಡು, ಸರಿಯಾದ ಎಲಿವೇಶನ್ ಸಿಗ್ತಾ ಇಲ್ಲ. ಬಾಲು ಔಟ್. ಬಹುಶಃ ಗಾಳಿಯ ಲಾಭವಿದ್ದಿದ್ರೆ ಈಸಿ ಸಿಕ್ಸರ್ ಆಗಿರೋದು. ಗಾಳಿಯ ಲಾಭಗಳು ಸಿಗ್ತಾ ಇಲ್ಲ, ಕ್ಯಾಚ್ ಔಟ್ ಆಗ್ತಾ ಇದೆ. ಹೊಸ ಆಟಗಾರ ಅಕ್ಬರ್. ಮತ್ತೋರ್ವ ನಂಬುಗೆ ಆಟಗಾರ, ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಬಲ್ಲಂತ ಆಟಗಾರ, ಸಾಮರ್ಥ್ಯದ ಆಟಗಾರ ಅಕ್ಬರ್ ಬರ್ತಾ ಇದ್ದಾನೆ. ಜವಾಬ್ದಾರಿ ಇದೆ, ಆದರ್ಶ್ ಮೇಲೆ ಜವಾಬ್ದಾರಿ ಇದೆ. ಮತ್ತೆ ಪಿಳ್ಳೆ ಹೊಸ ಆಟಗಾರನಿಗೆ ಹೊಸ ರೀತಿಯ ಕ್ಷೇತ್ರ ರಕ್ಷಣೆ ಜಮಾವಣೆಗಳು ಸಾಗ್ತಾ ಇದೆ ಕೂಡ. ಮತ್ತೆ ಪಿಳ್ಳೆ, ಮತ್ತೆ ಬಹುಶಃ ಕ್ಯಾಚಿಂಗ್ ಪ್ರಾಕ್ಟೀಸ್. ಒನ್ ಮೋರ್ ವಿಕೆಟ್ ಗೋಸ್ ಡೌನ್. ಬಹುಶಃ ತಂಡದ ಪ್ರಮುಖ ಆಟಗಾರರು ಅನಿಲ್ ಸೈಮನ್ಸ್, ಬಾಲು, ಅಕ್ಬರ್ ಎಲ್ಲರೂ ನಿರ್ಗಮಿಸಿದ್ದಾರೆ. ಇನ್ನು ಕೂಡ ಆದರ್ಶ್ ಅಂಕಣದಲ್ಲಿದ್ದಾರೆ. ಹೊಸ ಆಟಗಾರ ಮುರುಳಿ. ಬಿರುಸಿನ ಆರಂಭವನ್ನು ಕಂಡಿರ್ತಕ್ಕಂಥ ಬಲರಾಮ್ ಬ್ಲಾಸ್ಟರ್ಸ್ಗೆ ಇವಾಗ ಮೂಗುದಾರವನ್ನು ತೊಡಿಸ್ತಾ ಇದ್ದಾನೆ ಪಿಳ್ಳೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಮುಖಾಂತರವಾಗಿ. ಓ ಮೈ ಗಾಡ್, the batsman is in danger. The fielding team Rashtrakuta is in full of confidence. ಹ್ಯಾಟ್ರಿಕ್ ಅವಕಾಶ ಇದೆ, ವಿಕೆಟ್ ಆದ್ರೆ ಹ್ಯಾಟ್ರಿಕ್ ಆಗುತ್ತೆ. ಅವನಪ್ಪ ಬಹುಶಃ ಬಲರಾಮ್ ಬ್ಲಾಸ್ಟರ್ಸ್ ಲೀಗ್ ಹಂತದಲ್ಲಿ ಆಡಿರ್ತಕ್ಕಂಥ ಎಲ್ಲ ಲೀಗ್ ಪಂದ್ಯದ ಜಯಿಸಿತ್ತು. ಇತ್ತ ರಾಷ್ಟ್ರಕೂಟ ಸೆಕೆಂಡ್ ಪ್ಲೇಸ್ ಮುಖಾಂತರವಾಗಿ ಸೆಮಿ ಎಂಟ್ರಿಯನ್ನು ಕಂಡಿತ್ತು. ಗ್ರೂಪ್
ಎ ತಂಡದಲ್ಲಿ ಮೊದಲ ತಂಡ ಗ್ರೂಪ್ ಬಿ ತಂಡದಲ್ಲಿ ಎರಡನೇ ತಂಡ ಸೆಣಸಾಡ್ತಾ ಇದೆ. ಸದ್ಯ ರಾಷ್ಟ್ರಕೂಟ ಮೇಲುಗೈ ಸಾಧಿಸ್ತಾ ಇದೆ. Third umpire decision is still pending. Not out. ಹ್ಯಾಟ್ರಿಕ್ ಅವಕಾಶ ಲಭಿಸ್ತಾ ಇಲ್ಲ. ಮುರಳಿ ಸರ್ವೈವ್ಸ್. ಇದಾದ ನಂತರ ಇನ್ನೊಂದು ಇಂಟ್ರೆಸ್ಟಿಂಗ್ ಮ್ಯಾಚ್, ಒನ್ ಮೋರ್ ಇಂಟ್ರೆಸ್ಟಿಂಗ್ ಮ್ಯಾಚ್, ಹೈ ವೋಲ್ಟೇಜ್. ಸತೀಶ್ 11 ವರ್ಸಸ್ ಧಾನ್ಯ. ಸೆಮಿಫೈನಲ್ ನಂಬರ್ 2. ಟೈಮರ್ ಆನ್ ಆಗಿದೆ, ಓಡ್ತಾ ಇದೆ, ಗಮನಿಸಿಕೊಳ್ಳಿ. ಸರ್, ಇದು ಅಂಪೈರ್ಸ್ ಕಾಲ್ ಆಗುತ್ತೆ, ಗಮನಿಸಿಕೊಳ್ಬೇಕು. ಸರ್, ಡಿಸಿಷನ್ ಕೊಡ್ತಾರ, ದಯವಿಟ್ಟು ಯಾರು ಕೂಡ ಬರೋ ಆಗಿಲ್ಲ ಸರ್. ಅವರು ಅಪೀಲ್ ಮಾಡಿದ್ರ, ದಯವಿಟ್ಟು ಡಗೌಟ್ಗೆ ಹೋಗಿ. ಅನಿಲ್ ಅವರೇ, ದಯವಿಟ್ಟು ಇತರೆ ಆಟಗಾರರು ಬರೋ ಆಗಿಲ್ಲ, ಸಹಕರಿಸಬೇಕು. ಸರ್, ಎರಡೂ ತಂಡದ ಆಟಗಾರರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ, ಅಂಪೈರ್ಸ್ ಬನ್ನಿ ಒಂದು ನಿಮಿಷ. ನೀವು ಕೂಡ ಫೈನಲ್ ಡಿಸಿಷನ್ ಅಂಪೈರ್ ಕೊಡ್ತಾರೆ, ಅವನ ತೀರ್ಪಿಗೆ ಬದ್ಧರಾಗಬೇಕು. ಇಲ್ಲೇ ಇದ್ದಾರೆ, ಓಕೆ. ಅಂಪೈರ್ ಇದ್ದಾರೆ ಸರ್, ಅಂಪೈರ್ ತೀರ್ಮಾನವನ್ನು ಕೈಗೊಳ್ತಾರೆ, ಅದಕ್ಕೆ ಬದ್ಧರಾಗಬೇಕು ಎರಡೂ ತಂಡದ ಆಟಗಾರರು. ಮನವಿ ಮಾಡಿಕೊಳ್ತಾ ಇದ್ದೇವೆ. ಸರ್, ಬನ್ನಿ ಇಲ್ಲಿ, ನೀವು ಡಿಸ್ಕಷನ್ ಮಾಡಿಕೊಡಿ, ಇಬ್ರು ಅಂಪೈರ್ ಡಿಸ್ಕಷನ್ ಮಾಡಿಕೊಡಿ. ಸರ್, ಎರಡು ತಂಡದ ಆಟಗಾರರಲ್ಲಿ ಮತ್ತೆ ಮನವಿ ಮಾಡಿಕೊಳ್ತಾ ಇದ್ದೇವೆ, ಅಂಪೈರ್ ಡಿಸಿಷನ್ ಇವಾಗ ಫೈನಲ್ ಆಗುತ್ತೆ, ಮತ್ತೆ ಚರ್ಚೆ ಮಾಡುವಂತಿಲ್ಲ. ಇವಾಗ ಅಂಪೈರ್ಸ್ ತೀರ್ಪನ್ನು ಕೊಡ್ತಾರೆ ಸರ್, ದಯವಿಟ್ಟು ಅದಕ್ಕೆ ಬದ್ಧರಾಗಬೇಕು ಎರಡು ತಂಡದ ಆಟಗಾರರು. ನೋ ಬಾಲ್ ಸೂಚನೆ ರವಾನಿಸಿದ್ರು. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ ಸರ್. ಆಸ್ ಪರ್ ರೂಲ್ಸ್ ನೋ ಬಾಲ್ ಕೊಟ್ಟಿದ್ದಾರೆ, ದಯವಿಟ್ಟು ಸಹಕರಿಸಿಕೊಳ್ಳಬೇಕು. ಆಸ್ ಪರ್ ರೂಲ್ಸ್ ಇವಾಗ ನೋ ಬಾಲ್ ಕೊಟ್ಟಿದ್ದಾರೆ ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್. ಮ್ಯಾಚ್ ಅನ್ನು ಮುಂದುವರಿಸಿಕೊಳ್ಳಿ. ನೋ ಬಾಲ್ ಸೂಚನೆ ರವಾನಿಸ್ತಾ ಇದ್ದಾರೆ. ಈ ಹಂತದಲ್ಲಿ ಫ್ರೀ ಹಿಟ್ ಅವಕಾಶ ಲಭಿಸ್ತಾ ಇದೆ. ಫ್ರೀ ಹಿಟ್ ಅವಕಾಶದ ಚೆಂಡು. ಸರ್, ದಯವಿಟ್ಟು ಹಿಂದೆ ಬನ್ನಿ ಸರ್.
ಬೌಂಡ್ರಿಯಿಂದ ಹಿಂದೆ ಬನ್ನಿ ಎಲ್ಲರೂ. ಇಂಪಾರ್ಟೆಂಟ್ ಮ್ಯಾಚ್ ಇದು, ಕ್ರೂಷಿಯಲ್ ಮ್ಯಾಚ್. ದಯವಿಟ್ಟು ಯಾರು ಕೂಡ ಬೌಂಡ್ರಿ ಒಳಭಾಗದಲ್ಲಿ ಇರಬಾರದು. ಫ್ರೀ ಹಿಟ್ ಅವಕಾಶವನ್ನು ತಳ್ಳಿ ಹಾಕಿದ್ರು. ಈ ಹಂತದಲ್ಲಿ ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ. ಬ್ಲೂ ಸ್ಕೈ ಕಾನ್ಸೆಪ್ಟ್ಸ್ ನ ಪ್ರಾಪರ್ ಆಗಿರ್ತಕ್ಕಂಥ ಶ್ರೀಯುತರು ಆನಂದ್ ಜಯರಾಮ್ ಕೂಡ ಆಗಮಿಸಿಕೊಂಡಿದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಈ ಹಂತದಲ್ಲಿ ಬಯಸ್ತಾ ಇದ್ದೇವೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ಸಿಕ್ಸರ್ ಮುರಳಿ. Oh my God! It was not expected by Murali. Maximum. ಬಹುಶಃ ಸಿಂಗಲ್ ರೊಟೇಷನ್ ಮಾಡುವಂತ ಆಟಗಾರ ಅದೇ ಕೆಲಸಕ್ಕಾಗಿ ಕಳಿಸಿದ್ರು. ಡಿಫ್ರೆಂಟ್ ಐಡಿಯಾ ಮಾಡ್ತಾ ಇದ್ದಾನೆ ಇಲ್ಲಿ ಮುರಳಿ. ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ ಮುರಳಿ. ಮತ್ತೆ ಸಿಕ್ಸರ್ ಬರ್ತಾ ಇದೆ. ಮತ್ತೆ ಗ್ಯಾಪ್ ಶಾಟ್, ಒಂದೋಟ, ಎರಡನೇ ಹೊಡೆದ ಪೂರೈಕೆ ಆಗ್ತಾ ಇದೆ. ಮತ್ತೆ ಕಮ್ ಬ್ಯಾಕ್ ಬೈ ಬಲರಾಮ್ ಬ್ಲಾಸ್ಟರ್ಸ್. ದ ಮ್ಯಾಚ್ ಈಸ್ ಈಕ್ವಲಿ ಪಾಯ್ಸ್ಡ್. 1 ರನ್ ಶಾಟ್. ಓಕೆ, ನೋಡಿ ಪ್ರತಿ ರನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. 1 ರನ್ ಶಾಟ್ ಆಗ್ತಾ ಇದೆ. ಸ್ಕೋರ್ ಈಸ್ ನೌ 35. 12 balls, 25 required. ಹನ್ನೆರಡಕ್ಕೆ 25 ಅವಶ್ಯಕತೆ. ಸ್ಕೋರ್ ಇವಾಗ 35. ಜಯಕ್ಕಾಗಿ 12 ಚೆಂಡು, 25 ಆಟವನ್ನು ಆಡಬೇಕಾಗಿದೆ. ದ ಮ್ಯಾಚ್ ಇಸ್ ಈಕ್ವಲಿ ಪಾಯ್ಸ್ಡ್. ಎರಡೂ ತಂಡಕ್ಕೂ ಜಯಿಸಬಲ್ಲಂತ ಒಂದು ಸಮಬಲವಾದ ಅವಕಾಶ ಇದೆ. ಅದ್ಯಾವ ತಂಡ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾರೆ ಕಾದು ನೋಡಬೇಕಾಗಿದೆ. ಸರ್ ಟೈಮರ್ ಓಡ್ತಾ ಇದೆ ಸರ್, ಗಮನಿಸಿಕೊಳ್ಳಿ, ಬೇಗ ಆಡಬೇಕು. ಇನ್ನು 6 ನಿಮಿಷದ ಒಳಗಾಗಿ ಫೈನಲ್ ಓವರ್ ಸ್ಟಾರ್ಟ್ ಆಗಬೇಕು. ಇಲ್ಲವಾದರೆ ಪವರ್ ಪ್ಲೇ ಜಾರಿ ಆಗುತ್ತೆ. ಗಮನಿಸಿಕೊಳ್ಳಿ, 6 ನಿಮಿಷದ ಒಳಗಾಗಿ ಫೈನಲ್ ಓವರ್ ಸ್ಟಾರ್ಟ್ ಆಗಬೇಕು. 12ಕ್ಕೆ 25 ಜಯಕ್ಕಾಗಿ. ಮೊದಲ ಚೆಂಡು. ಓ ಮೈ ಗಾಡ್, ವಾಟ್ ಎ ಶಾಟ್ ಬೈ ಆದರ್ಶ್. ಅಲ್ಲಿ ಮುರಳಿ ದಾಖಲಿಸಿರ್ತಕ್ಕಂಥ ಕಳೆಯ ಓವರ್ನ ಸಿಕ್ಸರ್ ಇವಾಗ ಸ್ವಲ್ಪ ಮಟ್ಟಿಗೆ ಲಾಭವಾಗ್ತಾ ಇದೆ. ಮುರಳಿ ಪ್ರೆಷರ್ ರಿಲೀಫ್ ಮಾಡಿಕೊಟ್ಟಿದ್ರು. ಸದ್ಯ ಇವಾಗ ಆದರ್ಶನಿಗೆ ಅದು ಲಾಭವಾಗಿತ್ತು. ಮೊದಲ ಸಿಕ್ಸರ್ ಇವಾಗ ಆದರ್ಶ್ ದಾಂಡಿನ ಮುಖಾಂತರವಾಗಿ ಬರ್ತಾ ಇದೆ. ಜಯಕ್ಕಾಗಿ 11 ಚೆಂಡು, ಇವಾಗ 19 ಅವಶ್ಯಕತೆ. ಓ ಮೈ ಗಾಡ್, ಮತ್ತೆ ಶಾರ್ಟ್ ಡೆಲಿವರಿ, ವೈಡ್ ಬಾಲ್. ಫುಲ್ ಟೈಮ್ ಬೌಲರ್ಸ್ಗಳು ಪಿಳ್ಳೆ ಸ್ಪೆಲ್ ಮುಗಿಸಿದ್ರು, ಸುರೇಶ್ ಬೊಮ್ಮಾಲಿ ಸ್ಪೆಲ್ ಮುಗಿಸಿದ್ರು. ಸದ್ಯ ಇವಾಗ ಸಾಗರ್ ಎಪಿ ಮೊದಲ ಚೆಂಡಿನಲ್ಲೇ ಪ್ರೆಷರ್ ನಲ್ಲಿದ್ದಾರೆ. 11-18. ಬಹುಶಃ ಚೆಂಡು ಮತ್ತೆ ಗಾಳಿಯಲ್ಲಿ ತೇಲ್ತಾ ಇತ್ತು. ಈ ಬಾರಿ ಕ್ಯಾಚ್ ಅನ್ನು ಪಡ್ಕೊಂಡ್ರು ಸಾಗರ್ ಎಪಿ. ಕಮ್ ಬ್ಯಾಕ್. 10-18 ಇವಾಗ. ಮ್ಯಾಚ್ ಇವಾಗ ಇಂಟ್ರೆಸ್ಟಿಂಗ್ ಸಿಚುಯೇಷನ್ ಅಲ್ಲಿ ಸಾಗ್ತಾ ಇದೆ. ಇಂಟ್ರೆಸ್ಟಿಂಗ್ ಮ್ಯಾಚ್. ಈ ಒಂದು ಪಂದ್ಯ ನಮ್ಮೆಲ್ಲರನ್ನು ಮನರಂಜಿಸ್ತಾ ಇದೆ ಕೂಡ. ಫೈನಲ್ ಎಂಟ್ರಿಗಾಗಿ ಹೋರಾಟ. ಬಹುಶಃ ಫೈನಲ್ ಎಂಟ್ರಿಯನ್ನು ಮಾಡಬೇಕಾದ್ರೆ ಪ್ರತಿ ಚೆಂಡು, ಪ್ರತಿ ಆಟಗಾರ ಪ್ರತಿ ಚೆಂಡಿಗೂ ಶ್ರಮ ವಹಿಸಬೇಕಾಗುತ್ತೆ. ಆ ಒಂದು ಶ್ರಮವೇ
ನೋಡುಗರಿಗೆ ಮನರಂಜನೆ ನೀಡುತ್ತೆ. ಅದೇ ರೀತಿಯಲ್ಲಿ ಸಾಗ್ತಾ ಇರ್ತಕ್ಕಂಥ ಒಂದು ಪಂದ್ಯ. ಜಯಕ್ಕಾಗಿ 10 ಚೆಂಡು 18 ಅವಶ್ಯಕತೆ. ಬ್ಯೂಟಿಫುಲ್ ಕಮ್ ಬ್ಯಾಕ್ ಬೈ ಸಾಗರ್ ಎಪಿ. ಜಯಿಸುವಂತ ತಂಡಕ್ಕೆ 3 ಲಕ್ಷ ನಗದು ನೀಡಿ ಗೌರವಿಸ್ತಾರೆ. ಮತ್ತೆ 4ನೇ ಬಾರಿಗೆ ಎಪಿ. ನಿರೀಕ್ಷಿತ ಹೊಡೆತವನ್ನು ದಾಖಲಿಸ್ತಾ ಇಲ್ಲ. ಒಂದರ ಬದಲಿಗೆ ಇವಾಗ ಅವಳಿ ಓಟಗಳ ಸೇರ್ಪಡೆ. 2 ರನ್ಸ್ ಕಂಪ್ಲೀಟೆಡ್. ಜಯಕ್ಕಾಗಿ 8 ಚೆಂಡು 16 ಅವಶ್ಯಕತೆ. ಸಮಯ ಸರಿದಾಗ ವೀಕ್ಷಕರು ಕೂಡ ಜಮಾವಣೆ ಆಗ್ತಾ ಇದೆ. ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದಾವೆ. ಚೇತು 11 ಟ್ರೋಫಿಗಾಗಿ ಫೈನಲ್ ಎಂಟ್ರಿಗಾಗಿ ಹೋರಾಟ. 8-16. ಬ್ಯೂಟಿಫುಲ್ ಬೌಲಿಂಗ್ ಬೈ ಸಾಗರ್ ಎಪಿ. After giving a sixer in the first delivery, it's a good comeback by AP. Lost ball, Chigo. Full toss ಚೆಂಡು ಕವರ್ಸ್ ಮೇಲೆ ಆಡಿದ್ರು. ತನ್ನ ಮೂಲಕವಾಗಿ ಬೌಂಡ್ರಿ ಸೇವ್ ಮಾಡ್ತಾ ಇದ್ದಾನೆ ಬೊಮ್ಮಲ್ಲಿ. 3 ಓಟಗಳ ಸೇರ್ಪಡೆ. ಜಯಕ್ಕಾಗಿ 6 ಚೆಂಡು 13 ಅವಶ್ಯಕತೆ. ಚೇಸ್ ಮಾಡ್ತಾರ, ಕಾದು ನೋಡಬೇಕಾಗಿದೆ. ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಮ್ಯಾಚ್, ಇಂಟ್ರೆಸ್ಟಿಂಗ್ ಸಿಚುಯೇಷನ್. 6 balls 13 is the equation. ಹೊಸ ಬೌಲರ್ ಇಂಟ್ರೊಡ್ಯೂಸ್ ಮಾಡಬೇಕು ಇವಾಗ. ಅದ್ಯಾವ ಹೊಸ ಬೌಲರ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಕಾದು ನೋಡಬೇಕು. ಹೊಸ ಬೌಲರ್ ಆಗಿ ಇವಾಗ ದೀಪಕ್ ಬರ್ತಾ ಇದ್ದಾನೆ. 6-13 ಚೇಸ್ ಮಾಡ್ತಾರ, ಕಾದು ನೋಡಬೇಕಾಗಿದೆ. ಆರಕ್ಕೆ 13 ಫೈನಲ್ ತಲುಪೋರು ಯಾರು ಕಾದು ನೋಡ್ಬೇಕು. ಬಹುಶಃ ಕ್ರೀಡಾಂಗಣದ ಸುತ್ತಗಲಕ್ಕೆ ಇವಾಗ ವೀಕ್ಷಕರು ಬಂದಿದ್ದಾರೆ. ತಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಪಂದ್ಯಾಟ ಮತ್ತೆ ಇಂಟ್ರೆಸ್ಟಿಂಗ್ ಆದಿಯತ್ತ ಸಾಗ್ತಾ ಇದೆ. 6-13 ಗೆಲ್ಲೋರು ಯಾರು, ಫೈನಲ್ ತಲುಪೋರು ಯಾರು ಕಾದು ನೋಡಬೇಕಾಗಿದೆ. ಸರ್ ಆಡ್ಬೇಕು, ಬೇಗ ಆಡಬೇಕು. 6-13 6 balls 13 ರಿಕ್ವೈರ್ಡ್. ಮಲಿಂಗ ರೀತಿಯ ಎಸೆತಗಾರಿಕೆಯನ್ನು ತೋರ್ಪಡಿಸಬಲ್ಲಂತ ಸಾಮರ್ಥ್ಯದ ಬೌಲರ್ ಕೂಡ ದೀಪಕ್. ಆಂಗಲ್ ಬೌಲಿಂಗ್ ಮಾಡ್ತಾರೆ. ಮೊದಲ ಚೆಂಡು ಸಿಂಗಲ್ ರೊಟೇಷನ್ ಆಗ್ತಾ ಇದೆ. 5-12 ಅವಶ್ಯಕತೆ. 5 balls 12 required now. ಬಲರಾಮ್ ಬ್ಲಾಸ್ಟರ್ ಜಯವನ್ನು ದಾಖಲಿಸಿದ್ರೆ ಸಿಸಿಎಚ್ ಕಡೆಯಿಂದ 5,000 ಘೋಷಣೆ ಆಗ್ತಾ ಇದೆ. 5-12 ಜಯಕ್ಕಾಗಿ. ಮುರಳಿ ಈಗಾಗಲೇ ಒಂದು ಸಿಕ್ಸರ್ ದಾಖಲಿಸಿರ್ತಕ್ಕಂಥ ಆಟಗಾರ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ಕ್ಯಾಚ್ ಔಟ್. ಯುವಕರ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಯಾವುದೇ ಅನುಭವ ಕಾಣ್ತಾ ಇಲ್ಲ. ಆಡ್ತಿರ್ತಕ್ಕಂಥ ಎಲ್ಲ ಆಟಗಾರರು ಯುವಕರೇ. ದೇರ್ ಇಸ್ ನೋ ಎಕ್ಸ್ಪೀರಿಯನ್ಸ್.
ಯೂತ್ ಆಟಗಾರರಷ್ಟೇ ಆಡ್ತಾ ಇದ್ದಾರೆ. ಬೊಮ್ಮಾಲಿ, ಪಿಳ್ಳೆ, ಸಾಗರೇಪಿ, ಪ್ರಶಾಂತ್ ಗೌಡ ಎಲ್ಲರೂ ಯುವಕರೇ. ಅನುಭವ ಆಟಗಾರನ್ನು ಕೆಣಕುವಂತ ಪ್ರಯತ್ನವನ್ನು ಮಾಡಿದ್ರು, ಕೆಣಕ್ತಾ ಇದ್ದಾರೆ ಕೂಡ. ಸದ್ಯ ಪಂದ್ಯಾಟ ಇವಾಗ ಸ್ವಲ್ಪ ಮಟ್ಟಿಗೆ ಬಿಗಿ ಹಿಡಿತವನ್ನು ಸಾಧಿಸ್ತಾ ಇದೆ ರಾಷ್ಟ್ರಕೂಟ. ಜಯಕ್ಕಾಗಿ 4 ಚೆಂಡು 12 ಅವಶ್ಯಕತೆ. ಈ ಒಂದು ಚೆಂಡು ಅಥವಾ ತದನಂತರ ಚೆಂಡಿಗೆ ಸಿಕ್ಸರ್ ಬಂದ್ರೆ ಮತ್ತೆ ಪಂದ್ಯಾಟ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗುತ್ತೆ. 4ಕ್ಕೆ 12 ಜಯಕ್ಕಾಗಿ. ಮತ್ತೆ ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಮಲಿಂಗ ರೀತಿಯ ಬೌಲಿಂಗ್, ಆಂಗಲ್ ಬೌಲಿಂಗ್ ಸ್ವಲ್ಪ ಮಟ್ಟಿಗೆ ಬ್ಯಾಟ್ಸ್ಮನ್ ಗಳಿಗೆ ಸರಿಯಾಗಿ ಕನೆಕ್ಷನ್ ಸಿಗ್ತಾ ಇಲ್ಲ. 3ಕ್ಕೆ 11. ಅದ್ಯಾವ ತಂಡ ಫೈನಲ್ ತಲುಪ್ತಾರೆ? ಇನ್ನು 3 ಚೆಂಡಿನಲ್ಲಿ ಫಲಿತಾಂಶ ಹೊರ ಬೀಳುತ್ತೆ. ಬರ್ತಾ ಇಲ್ಲ, ಬೌಂಡ್ರಿಗಳು ಬರ್ತಾ ಇಲ್ಲ. 2ಕ್ಕೆ 11. ಇಂಪಾರ್ಟೆಂಟ್ ಡೆಲಿವರಿ ಆಫ್ ದ ಮ್ಯಾಚ್. ಪಂದ್ಯದ ಪ್ರಾಮುಖ್ಯತೆಯ ಚೆಂಡು. ಈ ಒಂದು ಚೆಂಡಿಗೆ ಬೌಂಡ್ರಿ ಹೊಡಿಲೇಬೇಕು. 2 balls 11. ಎರಡಕ್ಕೆ 11. ಇಂಪಾರ್ಟೆಂಟ್ ಡೆಲಿವರಿ ಆಫ್ ದ ಮ್ಯಾಚ್. ಬಹುಶಃ ಬೌಂಡ್ರಿ ಬರ್ತಾ ಇದೆ. 1ಕ್ಕೆ 7. ಸಿಕ್ಸರ್ ಹೊಡೆದ್ರೆ ಸೂಪರ್ ಓವರ್. 1ಕ್ಕೆ 7 ಮತ್ತಷ್ಟೇ ಮ್ಯಾಚ್ ಇಂಟ್ರೆಸ್ಟಿಂಗ್ ಆದಿಯತ್ತ ಸಾಗ್ತಾ ಇದೆ. ಸಿಕ್ಸರ್ ಹೊಡಿತಾರ? ಕಾದು ನೋಡಬೇಕಾಗಿದೆ. ಹವಿನ್ 6 ಹೊಡೆದ್ರೆ ಸೂಪರ್ ಓವರ್ ಆಗುತ್ತೆ. 6 ಹೊರತುಪಡಿಸಿ ಬೌಂಡ್ರಿ ದಾಖಲಿಸಿದ್ರು ಕೂಡ ಜಯಗಳಿಸ್ತಾರೆ ರಾಷ್ಟ್ರಕೂಟ. 1 ball 7. ವೀಕ್ಷಕರ ಕಣ್ಗಳೆಲ್ಲವೂ ಅಂಕಣದ ಮಧ್ಯಭಾಗದಲ್ಲಿದೆ. 3 results are possible. 2 results are possible. ಡ್ರಾ ಆಗುತ್ತೆ ಅಥವಾ ರಾಷ್ಟ್ರಕೂಟ ಜಯಿಸ್ತಾರೆ. 1ಕ್ಕೆ 7 ಫೈನಲ್ ಬಾಲ್. ತನ್ನ ಮೂಲಕವಾಗಿ ರಾಷ್ಟ್ರಕೂಟ ಫೈನಲ್ ಎಂಟ್ರಿಯನ್ನು ಕಾಣ್ತಾ ಇದೆ. ಯು ಕ್ಯಾನ್ ಸಿ ದ ಸೆಲೆಬ್ರೇಷನ್ ಔಟ್ ಇನ್ ದ ಮಿಡಲ್. ರಾಷ್ಟ್ರಕೂಟ ಆರ್ ದ ಫೈನಲಿಸ್ಟ್ ಆಫ್ 2025 Chetu 11. ಪಂದ್ಯದ ರೋಚಕತೆಯನ್ನು ಕಂಡಿತು. ಇವಾಗ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ ಬಲರಾಮ್ ಬ್ಲಾಸ್ಟರ್ಸ್. ಆಡಿರ್ತಕ್ಕಂಥ ಎಲ್ಲ ಪಂದ್ಯದಲ್ಲೂ ಜಯಿಸಿದ್ರು, ಸೆಮಿಫೈನಲ್ ಅಲ್ಲಿ ಸೋಲ್ತಾ ಇದ್ದಾರೆ. And the man of the match goes to ಪ್ರಶಾಂತ ಪಿಳ್ಳೆ. ಬಹುಶಃ 2023ರ ವಿಶ್ವಕಪ್ ಇದೇ ರೀತಿಯಲ್ಲಿ ಸಾಗಿತ್ತು. ಭಾರತ ತಂಡ ಲೀಗ್ ಹಂತದ ಎಲ್ಲ ಪಂದ್ಯವನ್ನು ಜಯಿಸಿದ್ರು. ಆಸ್ಟ್ರೇಲಿಯಾ ಮೊದಲ 2 ಪಂದ್ಯಗಳಲ್ಲಿ ಸೋಲನ್ನು ಕಂಡಿದ್ದು, ತದನಂತರ ಫೈನಲ್ ನಲ್ಲಿ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದ್ರು ಕೂಡ. ಅದೇ ರೀತಿಯ ರಿಸಲ್ಟ್ ಇಲ್ಲೂ ಕೂಡ ಬರ್ತಾ ಇದೆ. ಸದ್ಯ ಬಲರಾಮ್ ಈಸ್ ಔಟ್ ಆಫ್ ದಿ ಟೂರ್ನಮೆಂಟ್. ಸರ್ ಬೇಗ ಫೀಲ್ಡಿಂಗ್ ಸಜ್ಜಾಗಬೇಕು ಸರ್, ಬೇಗ ಟೈಮ್ ವೇಸ್ಟ್ ಮಾಡೋ ಹಾಗೆಲ್ಲ ಈಚೆ ಬನ್ನಿ.